ಓಹ್ ಬ್ರೇಕಿಂಗ್ ಚಲೋ ಐತಿದೆ. ಅದಕ್ಕೆ ಓಕೆ ಓಕೆ, ಇದು ಇಂತೆಲ್ಲ ಸ್ಟಂಟ್ಸ್ ಮಾಡಕ್ ಹೋಗ್ಬೇಡ್ರಿ. ರೋಡ್ ಖಾಲಿ ಐತಿ, ಕ್ಲಿಯರ್ ಐತಿ, ವಿಂಡೋಸ್ ಕ್ಲಿಯರ್ ಐತಿ. ಈಗ ಥ್ರೋಟಲ್ ಸೆಕೆಂಡ್ ಗೇರ್ 80. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗುಡ್ ಟುಡೇ. ಚಲೋ ನಡ್ಲಿಂಗ ಖುಷಿಯಾಗಿ ಏನಾಗ್ತಾರೆ. ಸೊ ನನ್ನಿಂದ ನೋಡ್ರಲ್ಲ, ಸೊ ಇಲ್ಲೈತಿ Volkswagen Virtus GT DSG Plus ಅಂತ ಐತಿ. ಫುಲ್ ಕಂಪ್ಲೀಟ್ ಅದ್ರ ಡೀಟೇಲ್ಸ್ ಎಲ್ಲ ಹೇಳ್ತೇನೆ ಅಂತ. ಸೊ ಇದ್ರ ಓನರ್ ಇಲ್ಲವನ ಪ್ರಜ್ವಲ್. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಇದ್ರದ್ದು ಈಗ ಆಕ್ಚುಲಿ ನಾವು ಭಾಳ ಮೊದಲಿಂದ ಸೊ ನಾವು ಭಾಳ ಮೊದಲಿಂದ ಇದ್ರದ್ದು ವ್ಲಾಗ್ ಮಾಡ್ಬೇಕಂತಿತ್ತು, ಅದು ಆಗಿದ್ದಿಲ್ಲ. ಸೊ ಈಗ ಟೈಮ್ ಕಾಲ ಕೂಡಿ ಬಂದೈತಿ. ಲಾಸ್ಟ್ ಇಯರ್ ಆದ್ಮೇಲೆ ಮಾಡಾಕತ್ತೀವಿ ನಾವು. ನನ್ ಪೋಲೋ ಇದ್ದಾಗ ಇವನ್ ಪೋಲೋ ಇದ್ದಾಗ ಮಾಡಿದ್ವಿ. ಪೋಲೋಗದು ಆಕ್ಚುಲಿ ಚಲೋ ರೆಸ್ಪಾನ್ಸ್ ಕೊಟ್ಟೈತಿ. 25,000 ಹೋಗೈತದೆ, ಚಲೋ ಕೊಟ್ಟೈತಿ. ಸೊ ಇದೇ ಕಂಪ್ಲೀಟ್ ಸ್ಟಾಕ್ ಐತಿ. ಏನಾರ ಮಾಡಿಫಿಕೇಶನ್ ಮಾಡ್ಸೇನ? ಏನೂ ಮಾಡ್ಸಿಲ್ಲ, ಒಂದ್ ಐತಿ, ಅದ್ ಹೇಳಬಾರ್ದು ಗೊತ್ತಿರೋ ಫೀಚರ್ಸ್ ಅನ್ಲಾಕ್ ಅದೆಲ್ಲ ಇಲ್ಲ. ವಾರಂಟಿ ಏನು ಮಾಡಾಗಂಗಿಲ್ಲಪ್ಪ, ಅದರಿಂದ ಎಕ್ಸ್ಟೆಂಡೆಡ್ ವಾರಂಟಿ ತಗೊಂಡು ಅದ ಫೀಚರ್ಸ್ ಅಷ್ಟ ಅನ್ಲಾಕ್ ಮಾಡ್ಸಾನ, ಬಿಟ್ರೆ ಏನು ಮೆಕ್ಯಾನಿಕಲಿ ಪರ್ಫಾರ್ಮೆನ್ಸ್ ಏನು ಇಲ್ಲ, ಏನೂ ಇಲ್ಲ, ಎಕ್ಸಾಕ್ಟ್ ಏನು ಇಲ್ಲ, ಏನೂ ಇಲ್ಲ. ಸೊ ಇದು ಕಂಪ್ಲೀಟ್ ಶೋರೂಮ್ ಪೀಸನ ಡೆಲಿವರಿ ತಗೊಂಬಂದ್ ಹೆಂಗೈತಲ್ಲ, ಟಾಪ್ ಎಂಡ್ ಮಾಡಲ್ ಫುಲ್ ಏನ್ ಸಿಕ್ತಿತ್ತು ಈಗ ಸದ್ಯ ಅದೇ. ಓಕೆ, ಸೊ ವರ್ಟಸ್ ಏನ್ ಟಾಪ್ ಎಂಡ್ ಇಂಡಿಯಾ ಒಳಗೆ ಅವೈಲೇಬಲ್ ಐತಲ್ಲ, ಸೊ ಅದೇ ಟಾಪ್ ಎಂಡ್ ಮಾಡಲ್ ಐತಿ. ಇದ್ರದ್ದು ಮಾಡಲ್ ಹೆಸರೇನ? GT Plus DSG. GT Plus Volkswagen Virtus GT Plus DSG ಆಟೋಮೆಟಿಕ್. ಅದಕ್ಕೆ ಇದು ಆಟೋಮೆಟಿಕ್ ಐತಿ. ಬೈ ದ ವೇ ಲಾಸ್ಟ್ ಡೀಸೆಲ್ ಮ್ಯಾನುವಲ್ ಇತ್ತು ಪೋಲೋ, ಇದು ಪೆಟ್ರೋಲ್ ಆಟೋಮೆಟಿಕ್ ಐತಿ. ಇದ್ರೊಳಗೆ ಡೀಸೆಲ್ ಬಂದಾಗೈತಿ. ಡೀಸೆಲ್ ಇಲ್ಲ ಇದ್ರಾಗ ಲಾಂಚ್ ಮಾಡಿಲ್ಲ. ಓಕೆ ಓಕೆ, ಇದನ್ನ ಆಕ್ಚುಲಿ ನಾ ಹೊಡೆದ್ ನೋಡೀನಿ. ಫಸ್ಟ್ ಟೈಮ್ ಹೊಡೆದಿದ್ದೆ ನಾನು. ಫಸ್ಟ್ ಟೈಮ್ ಎಲ್ಲೋ ಆಕಾಶಕ್ಕೆ ಹೋಗ್ಬಿಟ್ಟಿದ್ದ, ಅಂದ್ರೆ ಹಂಗಿತ್ತು. ಸೊ ಇದ್ರದ್ದು ಫೀಚರ್ಸ್ ಆಯ್ತು, ಪವರ್ ಆಯ್ತು, ಏನೇನ್ ಐತಿ ಏನೇನಿಲ್ಲ ಎಲ್ಲ ತೋರಿಸ್ತೇವೆ. ಮತ್ತೆ ಹಿಂಗ್ ಕಾಣತೈತಿ, ಮಸ್ತ್ ಅಂದ್ರೆ ಮಸ್ತ್ ಐತಿ. ಇದು ಆಕ್ಚುಲಿ ಇಂಡಿಯಾ ಒಳಗ ಈ ಸೆಗ್ಮೆಂಟ್ ಒಳಗೆ ಸೆಡಾನ್ ಸಿಗ್ತದಲ್ಲ, ಲಾಂಗೆಸ್ಟ್ ಸೆಡಾನ್ ಇದೆ. ಬ್ಲಾಕ್ ಅಲಾಯ್ಸ್ ಅದಾವ ವಿತ್ ರೆಡ್ ಕ್ಯಾಲಿಪರ್ಸ್ ಐತಿ. ಇದು ಎಷ್ಟು ಇಂಚಿಂದ? GT ತಗೊಂಡ್ರೆ ಹಿಂಗೆ ಬರ್ತೈತೆ. ರೆಡ್ GT ತಗೊಂಡ್ರೆ ರೆಡ್ ಬರ್ತೈತಿ, ರೆಡ್ ಕ್ಯಾಲಿಪರ್ಸ್ ಬರ್ತೈತಿ. ಓಕೆ, ಅಂಡ್ ಇದು ಪಿಯಾನೋ ಬ್ಲಾಕ್ ಅಲಾಯ್ ವೀಲ್ಸ್ ಬರ್ತೈತಿ. ಧೂಳು ಹಿಡಿತೈತಿ ಹುಬ್ಳಿಗೆ, ಬಟ್ ಆದ್ರೂ ಇರೋದ್ರ ಕ್ಲೀನ್. ಬಟ್ ಇದು ಏನೈತಲ್ಲ, ಕಲರ್ ಬಹಳ ಸೆಕ್ಸಿ ಐತಿ. ಇವ ಆಕ್ಚುಲಿ ರೆಡ್ ತಗೋಬೇಕಂತಿದ್ದ. ರೆಡ್ ಚಲೋ ಐತಿ, ಬಟ್ ಇದಿನ್ನು ಬಹಳ ಮೋರ್ ಮಾಸ್ ಕಂಡಂಗ ರೆಡ್ ಕಾಣಲ್ಲ. ಅಂಡ್ ವೈಟ್ ಯಾವಾಗಿದ್ರು ರಾಯಲ್ ನೆಕ್ಸ್ಟ್ ಮಾಡ್ ಮಾಡಕ್ ಎಲ್ಲ ಚಲೋ ಐತಿ. ನಾ ಯೂಶಲಿ ಕಾರ್ ರಿವ್ಯೂ ಮಾಡ್ತಿರ್ತೀನಿ, ಬೈಕ್ ರಿವ್ಯೂ ಮಾಡ್ತಿರ್ತೀನಿ. ಹಂಗ ಲಾಂಗ್ ಟ್ರಿಪ್ಸ್ ಹೋಗ್ತಿರ್ತೀನಿ ಅಂತ, ದೊಡ್ಡ ಟ್ರಿಪ್ಸ್ ಹೋಗ್ತಿರ್ತೀನಿ. ನಾರ್ತ್ ಆತ್, ಅಯೋಧ್ಯೆ ಆತ್, ಹಂಗ ಭಾಳ ಕಡೆ ಹೋಗ್ತಿರ್ತೀನಿ. ಎಲ್ಲರಿಗೂ ಕಾರ್ ತಗೋಬೇಕಂತಿರ್ತೈತಿ, ಬೈಕ್ ತಗೋಬೇಕಂತಿರ್ತೈತಿ. ಆಮೇಲೆ ನೀವು ಎಲ್ಲಿ ಅನ್ಕೊಂಡಿರ್ತೀರಲ್ಲ, ಡ್ರೀಮ್ ಟ್ರಾವೆಲ್ ಡೆಸ್ಟಿನೇಷನ್ಸ್ ಇರ್ತಾವೆ, ಭಾಳ ಅಂದ್ರೆ ಭಾಳ ಪ್ಲಾನ್ಸ್ ಇರ್ತಾವೆ ನಿಮ್ಗೆ ಅನ್ಸಿದ್ ಮಾಡ್ಬೇಕಂತೇಳಿ. ಸೊ ಅದಕ್ಕೆ ನೀವು ನಿಮ್ದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಅಂಡ್ ನೀವು ಫೈನಾನ್ಸಸ್ ನೀವು ಭಾಳ ಅಂದ್ರೆ ಭಾಳ ಮ್ಯಾನೇಜ್ ಮಾಡ್ಬೇಕಾಗ್ತೈತಿ. ನಿಮ್ದು ಶಾರ್ಟ್ ಟರ್ಮ್ ಗೋಲ್ಸ್ ಆಯ್ತು, ಲಾಂಗ್ ಟರ್ಮ್ ಗೋಲ್ಸ್ ಆಯ್ತು, ಎಲ್ಲದಕ್ಕೂ ಫೈನಾನ್ಸಸ್ ಭಾಳ ಮ್ಯಾನೇಜ್ ಮಾಡ್ಬೇಕು. ಸೊ ಇದಕ್ಕೆಲ್ಲ ನಿಮ್ದು ಇನ್ವೆಸ್ಟ್ಮೆಂಟ್ಸ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಸ್ಟಾಕ್ಸ್ ಈಸ್ ಒನ್ ಆಫ್ ದ ಸ್ಮಾರ್ಟೆಸ್ಟ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳ್ತೀನಿ. ಸೊ ನೀವೇನಾದ್ರೂ ಸ್ಟಾಕ್ಸ್ ಒಳಗೆ ಇನ್ವೆಸ್ಟ್ ಮಾಡ್ತೀರಂತಂದ್ರೆ ನಾನು ನಿಮಗೆ ಎಮ್ ಸ್ಟಾಕ್ ಸಜೆಸ್ಟ್ ಮಾಡ್ತೀನಿ. ಎಮ್ ಸ್ಟಾಕ್ ಅವರು ಸ್ಟಾಕ್ ಬ್ರೋಕರ್ ಪ್ರೊವೈಡ್ ಮಾಡ್ತಾರ. ಸ್ಟಾಕ್ಸ್ ಆತ, ಫ್ಯೂಚರ್ಸ್ ಆತ, ಕರೆನ್ಸಿ ಮಾರ್ಕೆಟ್ಸ್ ಆತ, ಮ್ಯೂಚುವಲ್ ಫಂಡ್ಸ್ ಆತ, IPOs ಆತ, ಹಿಂಗ ಭಾಳ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಇರ್ತಾವ. ಎಮ್ ಸ್ಟಾಕ್ ದ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತಂದ್ರೆ, ಎಮ್ ಸ್ಟಾಕ್ ಕಂಪ್ಲೀಟ್ಲಿ ಜೀರೋ ಬ್ರೋಕರೇಜ್ ಪ್ಲಾಟ್ಫಾರ್ಮ್. ನಿಮ್ದು ಟ್ರೇಡ್ಸ್ ಆತ, ನಿಮ್ದು ಇನ್ವೆಸ್ಟ್ಮೆಂಟ್ಸ್ ಏನು ಬ್ರೋಕರೇಜ್ ಕೊಡೋದಿರಂಗಿಲ್ಲ. ಕಂಪ್ಲೀಟ್ಲಿ ಫ್ರೀ ಇರ್ತೈತಿ, ಜೀರೋ ಇರ್ತೈತಿ, ಬೇರೆ ಪ್ಲಾಟ್ಫಾರ್ಮ್ ಹಂಗೆ ಇರಂಗಿಲ್ಲ. ನೀವು ಎಮ್ ಸ್ಟಾಕ್ ಒಳಗೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ ಇವ್ರದ್ದು 999 ಪ್ಲಾನ್ ಐತಿ. ಇದ್ರಾಗ ನಿಮ್ದು ಟ್ರೇಡ್ಸ್ ಆತ, ನಿಮ್ದು ಇನ್ವೆಸ್ಟ್ಮೆಂಟ್ಸ್ ಆತ, ಮತ್ತೆ ಎಲ್ಲಾ ಸೆಗ್ಮೆಂಟ್ಸ್ ದಾಗೂ ಇವ್ರದ್ದು ಬ್ರೋಕರೇಜ್ ಫ್ರೀ ಆಕೈತಿ. ಇವ್ರದ್ದು ಆಪ್ಷನಲ್ AMC ಪ್ಲಾನ್ ತಗೊಂಡ್ರೆ ಅಂದ್ರೆ ಲೈಫ್ ಟೈಮ್ ಆನ್ಯುವಲ್ ಮೇಂಟೆನೆನ್ಸ್ ಫೀ ಫ್ರೀ ಆಕೈತಿ. ಎಮ್ ಸ್ಟಾಕ್ ನಿಮ್ದು ಬ್ರೋಕರೇಜ್ ಸೇವ್ ಮಾಡ್ತೈತಿ. ಸೊ ನಿಮ್ದು ಟ್ರೇಡಿಂಗ್ ಮ್ಯಾಗ ಆತ, ನಿಮ್ದು ಇನ್ವೆಸ್ಟ್ಮೆಂಟ್ಸ್ ಮ್ಯಾಗ ಆತ ಫೋಕಸ್ ಮಾಡಬಹುದು. ಎಮ್ ಸ್ಟಾಕ್ ಒಳಗೆ ನೀವು ಒಂದು ಕ್ಲಿಕ್ ಲಿಂದ ಆರ್ಡರ್ ಪ್ಲೇಸ್ ಮಾಡಬಹುದು. ಪಟ್ನ ಸೂಪರ್ ಫಾಸ್ಟ್ ಎಕ್ಸಿಕ್ಯೂಟ್ ಆಕೈತಿ. 4 ಸ್ಟಾರ್ ಆಪ್ ರೇಟಿಂಗ್ ಐತಿ. ಫೈನಾನ್ಸಿಂಗ್ ಎಲ್ಲಾನು ಒನ್ ಸ್ಟಾಪ್ ಸೊಲ್ಯೂಷನ್. ಲಾಸ್ಟ್ 1 ವರ್ಷದಾಗ ಎಮ್ ಸ್ಟಾಕ್ ಅವರು 8 ಲಕ್ಷ ಜನ ಕ್ಲೈಂಟ್ಸ್ ಗೆ ಹೆಲ್ಪ್ ಮಾಡ್ಯಾರ ಅವ್ರದ್ದು ಬ್ರೋಕರೇಜ್ ಸೇವ್ ಮಾಡಕ, ವರ್ತ್ 145 ಕೋಟಿ ರೂಪಾಯಿ. ಮತ್ತೆ ವೇಟ್ ಮಾಡತ್ತೀರಿ? ಪಟ್ನ ಲಿಂಕ್ ಡಿಸ್ಕ್ರಿಪ್ಷನ್ ಆಗೈತಿ, ಕ್ಲಿಕ್ ಮಾಡ್ರಿ, ಪಟ್ನ ಹೋಗ್ರಿ, ನಿಮ್ದು ಟ್ರೇಡಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡ್ರಿ ಎಮ್ ಸ್ಟಾಕ್ ಜೊತೆ. ಸೊ ಇದೈತಿ ಹ್ಯಾಂಡ್ ಫ್ರಂಟಿಗೆಲ್ಲ LED ಯೂನಿಟ್, Volkswagen ಇಂದ ದೊಡ್ಡ ಲೋಗೋ ಐತಿ. ಅಂಡ್ ಅಲ್ಲಿ ಎಲ್ಲದಾವ ಸೆನ್ಸರ್, ಎಲ್ಲಾನು ಟೋಟಲ್ ಪಿಯಾನೋ ಬ್ಲಾಕ್ ಫಿನಿಶಿಂಗ್ ನಾಗ ಬರ್ತೈತಿ. ಫ್ರಂಟ್ ಬಂಪರ್ ಆಗ್ಲಿ ಎಲ್ಲಾನು ಪಿಯಾನೋ ಬ್ಲಾಕ್ ಫಿನಿಶ್ ಬರ್ತೈತಿ. ಸೊ ಜನರಲ್ ನೋಡಿದ್ರೆ ಏನ್ ಕಟ್ಸ್ ಅದಾವಲ್ಲ, ಅಲ್ಲಿ ಏನ್ ಅದಾವಲ್ಲ ಡಿಸೈನ್, ಕಂಪ್ಲೀಟ್ ಎಂಡಿಂಗ್ ಮಟನು ತಗೊಂಡ್ ಹೋಗ್ಯಾರ ನೋಡ್ರಲ್ಲಿ. ಈ ಕಡೆನೂ ಆತ, ನಿಮ್ಗೆ ಗೊತ್ತಾಗ್ತೈತಿ. ಅದಕ್ಕೆ ಮೇನ್ಲಿ Volkswagen ಗೊತ್ತಿರೋದೇ ಅದಕ್ಕೆ ಡಿಸೈನ್ ಲ್ಯಾಂಗ್ವೇಜ್ ಕಂಟೇನೆ ಹೋಗ್ತೈತಿ. ಕರೆ ಫುಲ್ ಹಿಂಗ್ ಅಗ್ರೆಸಿವ್ ಐತಿ, ಹಿಂಗ್ ಫುಲ್ ಕ್ಲಾಸಿ ಅಗ್ರೆಸಿವ್ ಲುಕ್ ಅಂತಾರಲ್ಲ ಹಂಗೈತಿ. ಅಂಡ್ ಹಿಂದೆ ನೋಡಿದ್ರೆ ಇದೊಂದು ಸ್ಮಾಲ್ ಸ್ಪಾಯ್ಲರ್ ಐತಿ. ಇದು ಒಂದು ರೀತಿ ಸ್ಪೋರ್ಟಿ ಲುಕ್ ಕೊಡ್ತೈತಿ. ಆ್ಯಂಡ್ ಲೈಟ್ಸು ಭಾಳ ನಂಗೆ ಲೈಕ್ ಆತ ಆ್ಯಕ್ಚುಲಿ.
LED ಲೈಟ್ಸ್ ಫುಲ್ LED ಯೂನಿಟ್ ಬರ್ತೈತಿ ಬ್ಯಾಕ್ ಸೈಡ್ ಎಲ್ಲ. ಆ್ಯಂಡ್ ಇದು ಸ್ಮೋಕ್ಡ್ ಐತನ? ಸ್ಮೋಕ್ಡ್ ಸ್ಟಾಕ್ ಹೆಂಗ್ ಬರ್ತೈತಿ, ಸ್ಟಾಕ ಸ್ಮೋಕ್ಡ್ ಬರ್ತೈತಿ. ಸ್ಮೋಕ್ಡ್ ಬರ್ತೈತಿ. ನೈಸ್ ಚಲೋ ಐತಿ. ಆ್ಯಂಡ್ ಇಲ್ಲಿ ನಮಗೆ GT ಬ್ಯಾಡ್ಜಿಂಗ್ ಐತಿ, ವಾಲ್ಟರ್ಸ್ ಬ್ಯಾಡ್ಜಿಂಗ್ ಐತಿ. ಧೂಳು ಐತಿ ಅದು ಹುಬ್ಳಿ ಧೂಳ, ಅದು ಏನು ಮಾಡಕ್ಕೆ ಬರಂಗಿಲ್ಲ. ಸೊ ಇಲ್ಲ ಒಂದು ಪರ್ಸಲ್ ಕನ್ಸ್ಟ್ರಕ್ಷನ್ ಅಂತ ಕಂಪ್ನಿ ಐತಿ ಆ್ಯಂಡ್ ಫೋಕ್ಸ್ ವ್ಯಾಗನ್ ಲೋಗೋ. ಆ್ಯಂಡ್ ಇಲ್ಲಿ ಸೆನ್ಸರ್ಸ್ ಅದಾವ. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟು ಇದ್ರದ್ದು? ಇದ್ರದ್ದು 179 mm. ಸೊ ಇದು ಆ್ಯಂಡ್ MJ ಸೇಮ್ ಗ್ರೌಂಡ್ ಕ್ಲಿಯರೆನ್ಸ್. ಓ, ನಾನು ಹಂಗಾಗಿನೇ ಸಡನ್ ಪ್ರಿಫರ್ ಮಾಡಿದೆ. ಈಗ ಆಲ್ರೆಡಿ ಕ್ರೆಟಾ ಇದ್ದಾಗ ನಂಗೆ ಮತ್ತೆ SUV ಹೋಗೋ ಬದಲು ಸೊ ಸ್ಪೋರ್ಟಿ ಸಡನ್ ಹಾಕೈತೆ ಅಂತ ಹೇಳಿ. ಅದು ಆಬ್ವಿಯಸ್ಲಿ ಸೆಡಾನ್ ತಗೋಬೇಕಂದ್ರೆ ಫಸ್ಟ್ ಇಂಡಿಯಾ ಒಳಗೆ ಮೇನ್ ಪ್ರಾಬ್ಲಮ್ ಏನು ಬರ್ತೈತೆ ಅಂದ್ರೆ ಪಾರ್ಕಿಂಗ್ ಪ್ರಾಬ್ಲಮ್ ಬರ್ತೈತಿ ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಅಂದ್ರೆ ಹತ್ಕೊಂತ ಹೋಗ್ಬಿಡ್ತೈತಿ. ನಮ್ಮ ರೋಡ್ ಹಂಗದ ಹುಬ್ಳಿ ಧಾರವಾಡದ್ದು ಲೈಕ್ ಜನರಲಿ 4.4 ಮೀಟರ್ ಮ್ಯಾಗ. ಸೊ ಸ್ಟಾರ್ಟಿಂಗ್ ಇಲ್ಲೆಲ್ಲ ನೋಡ್ರಿ ಇಲ್ಲಿ ಫುಲ್ ಮಸ್ತ್ ಡಿಸೈನ್ ಲ್ಯಾಂಗ್ವೇಜ್ ಐತಿ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ GT ಬ್ಯಾಡ್ಜಿಂಗ್ ಕೊಟ್ರ ಆ್ಯಂಡ್ ಮಿರರ್ಸ್ ಅದಾವಲ್ಲಿ. ಮಿರರ್ಸ್ ರೂಫ್ ಬ್ಲ್ಯಾಕ್ ಅಲ್ಲ, ಇದು ಬ್ಲ್ಯಾಕ್ ಅನ್ಕೊಂತಾರ ಬಟ್ ಇದು ಕಾರ್ಬನ್ ಗ್ರೇ ಫಿನಿಶ್ ಬರ್ತೈತಿ. ಅದ ನಾನು ಸಿರಾಮಿಕ್ ಕೋಟಿಂಗ್ ಮಾಡ್ಸೋ ಮುಂದೆ ಅನ್ಸಿತ್ತು ನಂಗೆ ಇದು ಕಾರ್ಬನ್ ಗ್ರೇ. ಇದು ಒಂದ್ ಸ್ವಲ್ಪ ಗ್ಲಿಟರ್ ಐತಿ, ಗ್ರೇಷ್ ಐತಿ ಸ್ವಲ್ಪ. ಬ್ಲ್ಯಾಕ್ ಅಂದ್ರೆ ಇಲ್ಲಿ ಇದು ಪಿಯಾನೋ ಬ್ಲ್ಯಾಕ್, ಇದು ಗ್ರೇ. ರೂಫ್ ಆಗ್ಲಿ ಇದೂನು ಗ್ರೇನೇ ಇದೆ. ಓಕೆ ಗ್ಲಿಟರ್ ಫಿನಿಶ್ ಹಂಗೆ ಸ್ಪಾರ್ಕಲ್ ಬರ್ತೈತಿ. ಆ್ಯಂಡ್ ಬೈ ದ ವೇ ಇದ್ರೊಳಗೆ ಸನ್ ರೂಫ್ ಬರ್ತೈತಿ. ಮುಂದ್ ನೋಡಿದ್ರೆ ಇಲ್ಲಿ ಇದು ಬಂದು ಇಂಡಿಕೇಟರ್ ಇದು ಆಕ್ಚುಲಿ. ಓಕೆ, ಇದು ಹೆಡ್ ಲ್ಯಾಂಪ್ ಬಂದು ಇದು ಒಂದ್ರೊಳಗೆ ಲೋ ಬೀಮ್ ಹೈ ಬೀಮ್ ಎಲ್ಲ LED ನೇ ಅಂತ. ಇದು DRL. ಓಕೆ, DRL ಬರ್ತೈತಿ. ಇದು ಫಾಗ್ ಲ್ಯಾಂಪ್. ಸೊ ಫ್ರಂಟ್ ಗ್ರಿಲ್ ಕೊಟ್ರ ಆ್ಯಂಡ್ ಟೋಯಿಂಗ್ ಹೋಗಲ್ಲ ಐತಲ್ಲ. ಕಡೆ ನಮಗೆ ರಿಕ್ವೆಸ್ಟ್ ಸೆನ್ಸರ್ ಬರ್ತೈತಿ, ಆ ಕಡೆ ರಿಕ್ವೆಸ್ಟ್ ಸೆನ್ಸರ್ ಎರಡು ಕಡೆ ಬರ್ತೈತಿ. ಸೊ ಶಾರ್ಕ್ ಫಿನ್ ಆಂಟೆನಾ ಐತಲ್ಲೇ. ಹೋಗಿ ಈ ಹೊರಗಡೆದಂತೂ ಮುಗೀತಂತ ತಿಳ್ಕೊಂತೀನಿ. ಭಾಳ ದೊಡ್ಡದೈತಿ ಆಕ್ಚುಲಿ ಹೇಳ್ಬೇಕಂತಂದ್ರೆ. ಪಾರ್ಕಿಂಗ್ ಮಾಡೋದ್ರಾಗ ಸಾಕಾಗ ಹೋಗ್ಬಿಡ್ತೈತಿ. ಭಾಳ ಅತಿಪ್ಪರಿ ದೊಡ್ಡದೈತಿದೆ ಹೇಳ್ಬೇಕಂತಂದ್ರೆ. ಹೆಂಗೆ ಹೇಳಿ ನಾ ಈಗ ತೋರಿಸಂತೇಳ್ರಿ. ಇಲ್ಲಿ ಬಾ, ಇಲ್ಲಿ ಗಿಡಿ ಬಾ. 5'8" ಏನೋ ಅದೇನಿ. ಸೊ ಇರ್ಬೇಕು ಆರಾಮ್. ಭಾಳ ದೊಡ್ಡದೈತಿಪ್ಪ ಇದು. ಒಂದು 4 kg ನಡಿಬೇಕು ಆರಾಮ. ನೋಡಿಲ್ಲ ಎಷ್ಟು ಜಿ ನಡೆದ ಈ ಪರಿ ಐತಿ. ಅದು ಚಲೋ ಐತಿ. ಅಂದ್ರೆ ಸಿಡಾನ್ ಒಳಗೆ ನಂಗೆ ಏನು ಅನಿಸ್ತೈತೆ ಅಂದ್ರೆ ಈ ಸೆಗ್ಮೆಂಟ್ ಒಳಗೆ ಪವರ್ ಆತ ನಾವು ಏನು ಸಣ್ಣವರಿದ್ದಾಗ ನಮ್ದು ಸಿಡಾನ್ ಫೀಲಿಂಗ್ ಇತ್ತಲ್ಲ, JDM ಆತ. ಕಾರ್ ಅಂತಂದ್ರೆ ನಮಗೆ ಗೊತ್ತಿರೋದು ಹೆಂಗ, ನಾವು ನಮ್ ಜನರೇಷನ್ ಇದ್ದವ್ರಿಗೆ ಕಾರ್ ಅಂದ್ರೆ ಹಿಂದೆ ಡಿಕ್ಕಿ ಇರ್ಬೇಕು, ಮುಂದೆ ಅದೇ NFS ಸೀರೀಸ್ ಏನಿತ್ತು ನೋಡ. NFS ಎರ ಇತ್ತಲ್ಲ ನಮ್ದು. ಅದು ಜಪನೀಸ್ ಕಾರ್ಸ್ ಆತ ಮತ್ತೆ ಈ ಕಡೆ ಜರ್ಮನ್ ಕಾರ್ಸ್ ಆತ, BMW ನಾನು. ಸೊ ಅದು ಹಂಗೈತಿ. ಇದು ಮತ್ತೆ ಜರ್ಮನ್ ಅಂತೂ ಗೊತ್ತಿರೋದು. ಪವರ್ ವೈಸ್ ಆಗ್ಲಿ, ಪವರ್ ಆತ, ಬಿಲ್ಡ್ ಕ್ವಾಲಿಟಿ ಆತ, ಹ್ಯಾಂಡ್ಲಿಂಗ್, ಪ್ರಿಸಿಷನ್, ಎವ್ರಿಥಿಂಗ್. ಸೊ ಈಗ ಇದಿಷ್ಟ ಐತಿ. ಇಂಜಿನ್ ಹುಡ್ ಓಪನ್ ಮಾಡೋಣ ಅಂತ ಬರ್ರಿ. ಓಕೆ, ಹೆವಿ ಐತಲ್ಲೋ ಇದೆ. ಹಂಗಿಲ್ಲ, ಅದು ಹೆವಿ ಐತಿ. ಒಂದು ಕೈನಾಗೈತ ಇದೆಲ್ಲ ಹಾಕೋದಪ್ಪ. ಇಲ್ಲ ಸುಡುತ್ತೆ. ಎಲ್ಲಿ ಸುಡುತ್ತೆ? ಇದು ಬಿಸಿ ಆಯ್ತು ಮುಟ್ಟಬೇಡ. ಬಿಸಿಲು ಹೆಂಗೈತಿ ಅದಕ್ಕೆ ಎಲ್ಲ ಇದು ಹಿಡಿಬೇಕು ನಾವು. ಅದನ್ನ ಹಿಡಿಬೇಕು ಕರೆಕ್ಟ್. ನೀ ಅದು ಹಿಡ್ದೇನು? ಇದನ್ನ ಹಿಡ್ದೆ. ಇಲ್ಲ. ಸೊ ನೋಡ್ರಲ್ಲ ಇಂಜಿನ್ ಐತಿ. ಇದು ಬಂದು 1.5 ಲೀಟರ್ ಇಂಜಿನ್ ಇದೆ. GT 1.5 ಬರ್ತೈತಿ. 1.5 TSI ಇಂಜಿನ್ ಅಂತಾರ. ಅದು 1 ಲೀಟರ್ ಇಂಜಿನ್. ಅಂದ್ರೆ ಮುಂಚೆ ಈಗ ಲಾಸ್ಟ್ ಪೋಲೋ ಎಂಡ್ ಆತಲ್ಲ, ಅದು 1 ಲೀಟರ್ ಇಂಜಿನ್. ಸೊ ವರ್ಟಸ್ ಆಮೇಲೆ ಟೈಗೂನ್ GT ಗೆಲ್ಲ 1.5 EVO ಇಂಜಿನ್ ಅಂತಾರ ಇದಕ್ಕೆ. 1.5 TSI EVO ಇದು. ಓಕೆ, ಇದ್ರದ್ದೇನ್ ಪವರ್ ಐತಿ? 150 BHP ಲಿಮಿಟ್ ಮಾಡಿರೋದನ್ನ ಆಕ್ಚುಲಿ. ಬಟ್ ಬಹಳ ಕೇಪಬಲ್ ಐತಿ ಇಂಜಿನ್. ಇಂಜಿನ್ ಮಾತ್ರ ಟೋಟಲಿ ಇದು ಫುಲ್ಲಿ ಇಂಪೋರ್ಟೆಡ್, ಹಿಂಗ್ ಜರ್ಮನಿಯಿಂದಾನೆ ರೆಡಿ ಆಗಿ ಇಲ್ಲಿ ಅಸೆಂಬಲ್ ಮಾಡಿರೋ ಇಂಜಿನ್ ಇದು. 1 ಲೀಟರ್ TSI ಇಲ್ಲೇ ರೆಡಿ ಆಕೈತಿ. ಓಕೆ. ಸೊ ಇದು ಕಂಪ್ಲೀಟ್ಲಿ ಜರ್ಮನ್ ಬಿಲ್ಟ್, ಪ್ರೀ ಬಿಲ್ಟ್ ಬಂದಿದ್ದು ಇಂಜಿನ್. ಓ ನೈಸ್. ಸೊ ಇದು 1.5. ಟಾರ್ಕ್ ಎಷ್ಟೈತಿ? 250 Nm. ಓ ನೈಸ್ ಟಾರ್ಕ್. ಡೀಸೆಲ್ ಗಾಡಿ ಟಾರ್ಕ್ ಐತಿ. ಅದ ಟಾರ್ಕ್ ಚಲೋ ಐತಿ. ಪೆಟ್ರೋಲ್ ಅದು ಆಟೋಮೆಟಿಕ್ ಅಂತಂದ್ರೆ. ಅಂಡ್ ಇನ್ಸುಲೇಷನ್ ಏನ್ ಬೇಡ ಅಂತ ಗೊತ್ತಿ, ಸೌಂಡ ಬರಂಗಿಲ್ಲ. ಇನ್ಸುಲೇಷನ್ ಆಕ್ಚುಲಿ ಮುಂಚೆ ಕೊಡಾಕತ್ತಿದ್ರ ಅಲ್ಲ, ಬಟ್ ಈ ಇಂಜಿನ್ ಬೇಡ ಅಂತ ತಿಳ್ಕೊಂತಾನ. ಬೇಡ, ಆಕ್ಚುಲಿ ಸೌಂಡ್ ಚಲೋ ಐತಿ ಇದ್ರದ. ಮೊದ್ಲು ಕೊಡಾಕತ್ತಿದ್ರಿ, ಈಗ 1 year ಹಿಂದಿನ ಗಾಡಿ ಎಲ್ಲ ತಗೊಂಡವ್ರಿ. ಬಟ್ ಈಗ ಏನ್ ಮಾಡ್ಯಾರ, ಕಾಸ್ಟ್ ಕಟಿಂಗ್. ಅದ 800 ರೂಪಾಯಿ ಕೊಟ್ರೆ ಅದನ್ನ ಹಾಕ್ತಾರ ಅಂತ. ಇಲ್ಲ ಅದೇನ್ ನಿಮಗ ಈಗ ಅದ್ರದ್ದು ಸ್ಮೂತ್ನೆಸ್ ಆತ, ಆಮೇಲೆ ಸೌಂಡ್ ಆತ, ನಿಮ್ಗೆ ಗೊತ್ತಾಕೈತಿ. ಅಂತ ಬರೀ ಸೌಂಡ್ ಇಲ್ಲ. ಓಕೆ, ಹೌದು. ನಿಮಗೊಂದು ಎಕ್ಸಾಸ್ಟ್ ನೋಟ್ ತೋರಿಸ್ಬಿಡ್ತೇನಂತೆ. ಎಕ್ಸಾಸ್ಟ್ ನೋಟ್ ನಿಮ್ಗೆ ಬರ್ತೈತಂತೇನು? ಬಿಡ. ಓಕೆ, ಅದ ಎಕ್ಸಾಸ್ಟ್ ನೋಟ್ ಬರಂಗಿಲ್ಲ ಆಕ್ಚುಲಿ. ಬಿಲ್ಡ್ ಕ್ವಾಲಿಟಿ
ನೆಕ್ಸ್ಟ್ ಲೆವೆಲ್ ಫೈವ್ ಸ್ಟಾರ್ 5 ಸ್ಟಾರ್ ರೇಟಿಂಗ್. 5 ಸ್ಟಾರ್ ಓಕೆ 5 ಸ್ಟಾರ್ ರೇಟಿಂಗ್ ಏನು ವಿಚಾರ ಇರಲಿಲ್ಲ ಅದ್ರ 5 ಸ್ಟಾರ್ ಇಲ್ಲ ಅಂದ್ರೆ ಇಷ್ಟು ಪವರ್ ಕೊಡತ್ತಾರ ಅಂತಂದ್ರೆ ಮತ್ತೆ ಬ್ರೇಕಿಂಗು ಆತು ಬಿಲ್ಡ್ ಕ್ವಾಲಿಟಿನೂ ಅದು ಸ್ವಲ್ಪ ಸೇಫ್ಟಿನೂ ಇಂಪಾರ್ಟೆಂಟ್ ಆಕೈತಿ. ಆಲ್ ಡಿಸ್ಕನ ಇಲ್ಲ ಇಲ್ಲ ಫ್ರಂಟ್ 2 ಡಿಸ್ಕ್ಸ್ ಹಿಂದೆ ಬಟ್ ಇದು ಬಹಳ ಜನ ಗೊತ್ತಿರಲ್ಲ. ಈಗ ಇದ್ರ ಕಾಂಪಿಟೇಟರ್ ಇದಾವ, ಹುಂಡೈ ವರ್ನ ಐತಿ, ಈಗ ಲೇಟೆಸ್ಟ್ ವರ್ನ ಇದೆ, ಆಲ್ 4 ಡಿಸ್ಕ್ಸ್ ಅಂತಾರ. ಬಟ್ ಏನಂದ್ರೆ ಇದ್ರೊಳಗೆ ಒಂದ್ ಕ್ಯಾಲಿಪರ್ನಾಗ 4 ಪಿಸ್ಟನ್ಸ್ ಬರ್ತಾವ, ಅದು ಒಂದ್ರಾಗ 2 ಬರ್ತೈತಿ. ಅವ್ರು 2 ಬ್ರೇಕ್ ಸೇರಿದ್ರೆ ಇದು ಒಂದಕ್ಕೆ ಈಕ್ವಲ್. ಅಂದ್ರೆ ನಮ್ KTM ದಾಗ 4 ಪಿಸ್ಟನ್ ಐತಲ್ಲ. ಅದೇ ಹೇಳ್ತಿರೋದು. ಈಗ ನೀ ಇಂಥ ಕಂಪ್ನಿ ಹೋದಂಗ ಡಿಪೆಂಡ್ ಆಕೈತೆ. ಅದೇ ಆಬ್ವಿಯಸ್ಲಿ ನೀವು ಇದು ತೊಳಾತಿರ ಅಂದ್ರೆ ಬ್ರೇಕಿಂಗ್ ಪವರ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಬ್ರೇಕಿಂಗ್ ಪವರ್ ಇರ್ಬೇಕು. ಹೆಂಗಿತ್ತು ನೋಡಿ ಅಲ್ಲಿ ನೀನು ಇವನ್ ಪೋಲೋದಾದ್ರೂ ಹೆಂಗಿತ್ತು. ಇಲ್ಲ ಫೋಕ್ಸ್ ವ್ಯಾಗನ್ ಎಲ್ಲ ಫೋಕ್ಸ್ ವ್ಯಾಗನ್ ಸ್ಕೋಡಾ ನಂಗೆ ಭಾಳ ಪ್ರಿಸಿಷನ್ ಅಂದ್ರೆ ನಂಗೆ ಕಾನ್ಫಿಡೆನ್ಸ್ ಇರ್ತೈತಿ. ಓಕೆ ನಾ ಅಲ್ಲಿ ನಿಂದಿರ್ಸ್ತೇನೆ ಇಲ್ಲಿ ನಿಂದಿರ್ತೇನೆ ಅಂತ ಹೇಳಿ. ಕರೆಕ್ಟ್. ಸ್ವಲ್ಪ ಬೇರೆ ಎಲ್ಲ ಹಂಗ ಅಂದಾಜ್ ಮ್ಯಾಗ ಹೊಡಿಬೇಕು. ಅದೇ ಯಾಕಪ್ಪ ಹುಂಡೈ ನಮ್ದೇ ಐತಲ್ವ, ಕರೆಕ್ಟ್ ಓಡ್ಬಿಡ್ತೈತಿ ನಿಂದ್ರಂಗಿಲ್ಲ. ಅದೇ ಓಕೆ ಮ್ಯಾಗ ಸನ್ ರೂಫ್ ಐತಿ, ಅಲ್ಲಿ ಆಂಟೆನ್ ಅಂತ ತೋರ್ಸೇವಿ. ಫುಲ್ ಇದು ಡ್ಯೂಲ್ ಟೋನ್ ಅಂತಾರಲ್ಲ, ಡ್ಯೂಯಲ್ ಟೋನ್ ಬರ್ತೈತಿ. ಈಗ GT ತಗೊಂಡ್ರೆ ಹಿಂಗ ನೀವು ಕಂಪ್ನಿಯಿಂದ ಬರದೇ ಹಿಂಗ. GT ಒಳಗ ಆಮೇಲೆ ಮ್ಯಾನ್ಯುವಲ್ನು ಬಿಟ್ಟಾರ. ಬಟ್ ನಾನ್ ಇಷ್ಟ ಅದ ನೀ ತಗೊಂಡ್ ಆಗಿಂದ ಮ್ಯಾನ್ಯುವಲ್ ಬಿಟ್ರ. ಇಲ್ಲ ನಾ ತಗೊಳ್ಳೋ ಟೈಮ್ನಾಗ ಬಿಟ್ಟಿದ್ರ, ಮ್ಯಾನ್ಯುವಲ್ ಬಿಟ್ಟಿದ್ರ, ಎಡಗಲ್ ಎಲ್ಲ ಇದು ಬಂದಿಲ್ಲ. ಇಲ್ಲ ಮನೆ ಹೆಂಗಿದ್ರು ಒಂದು ಇದು ಐತಲ್ಲ. ಈಗ ಓಪನ್ ಮಾಡೋಣ ಅಂತ. ಈಗ ಇಲ್ಲಿನೂ ರಿಕ್ವೆಷನ್ಸ್ ಐತೆ ಬೇರೆ ಹೇಳ್ಬೇಕಂತಂದ್ರೆ ವಿಂಡೋಸ್ ಎಲ್ಲ ಪವರ್ ವಿಂಡೋಸ್ ಅದಾವ. ಇದು ಲಾಕ್ ಅಂಡ್ ಇಲ್ಲಿ ಲಾಕ್ ಅನ್ಲಾಕ್ ಐತಿ. ಅಂಡ್ ಮಿರರ್ಸ್ ಎಲ್ಲ ಕಂಪ್ಲೀಟ್ಲಿ ಆಟೋಮೆಟಿಕ್. ಎಲ್ಲ ಆಟೋಮೆಟಿಕ್. ಅಂಡ್ ವಿಂಡೋಸು ನೀ ಲಾಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಇರ್ತಾವ. ಈ ಸರ್ತಿ ಕಾಸ್ಟ್ ಕಟ್ಟಿಂಗ್ ಏನಂದ್ರೆ ಪೋಲೋದ್ 4 ಇರ್ತಿದ್ವು, 4 ಇಳಿತಿತ್ತು. ಬಟ್ ಇದು ಒಂದೇ, ಇದು ಒಂದೇ ಇರ್ತಿತ್ತು, ಇದು ಒಂದೇ ಇಳಿತೈತಿ. ಸೊ ಈ ಸತಿ ಡ್ರೈವರ್ ಸೈಡ್ ಓನ್ಲಿ ಅಪ್, 1 ಟಚ್ ಅಪ್ 1 ಟಚ್ ಡೌನ್ ಇರೋದು. ಓಕೆ ಓಕೆ ಓಕೆ. ಸೊ ಕ್ಯಾಬಿನ್ ನೋಡ್ರಿ ಹೆಂಗ್ ಕಾಣತೈತಿ, ನೆಕ್ಸ್ಟ್ ಲೆವೆಲ್ ಲಕ್ಸುರಿ ಐತಿ. ಅಂಡ್ ಬದೇವೆ 2 ಏನ್ ಸೀಟ್ಸ್ ಅದಾವಲ್ಲ ಎಲ್ಲ ವೆಂಟಿಲೇಟೆಡ್ ಸೀಟ್ಸ್ ಅದಾವ. ಇದು ಎಲೆಕ್ಟ್ರಾನಿಕ್ ಸೀಟ್ಸ್. ಕಂಪ್ಲೀಟ್ ಇದ್ರ ಸಂಬಂಧ ನಾ ವೇಟ್ ಮಾಡಿದ್ದು 3 ತಿಂಗಳು ವೇಟ್. ಎಕ್ಸ್ಟ್ರಾ ನೀ ಪೇ ಮಾಡಿ ತಗೊಂಡಿದ್ದಲ್ಲ. ಎರಡೂ ಕಂಪ್ಲೀಟ್ಲಿ ಅಡ್ಜಸ್ಟೇಬಲ್ ಎಲೆಕ್ಟ್ರಾನಿಕ್ ಸೀಟ್ಸ್. ಹಿಂದೊಂದು ತೋರ್ಸಿ ಮುಗಿಸ್ಬಿಡೋಣ ಅಂತ. ಇದು ಬ್ಲೈಂಡ್ ಅವರೇ ಕೊಟ್ಟಿದ್ದಾನೆ. ಇದು ಅವರೇ ಕೊಟ್ಟಿದ್ದು. ಅಂದ್ರೆ ಈಗ ಏನಂದ್ರೆ ಇದು ತಗೊಳಕತ್ತೀವಿ ಅಂದ್ಮೇಲೆ ಒಂದು ಆಕ್ಸೆಸರಿ ಮ್ಯಾಗ್ನೆಟಿಕ್ ಅನ್ನೋದು. ಮ್ಯಾಗ್ನೆಟಿಕ್ ಇದು ತೋರ್ಸು. ಹಿಂಗೈತೆ. ನೈಸ್. ಅಂಟು ಬಿಡ್ತೈತಿ ಇದು. ಚಲೋ ಐತಿ. ಸೊ ಈಗ ಹೆಂಗಂದ್ರೆ ನಾವು ತಗೊಳಕತ್ತೀವಿ ಅಂದ್ರೆ ಅವ್ರು ಒಂದು ಫಿಕ್ಸ್ಡ್ ರೇಟ್ ಬಿಟ್ಟಿರ್ತಾರೆ. ಆಕ್ಸೆಸರೀಸ್ ತಗೊಳ್ಳೇಬೇಕು. ಅಲ್ಲಿ ಕಪ್ ಇದು ಬಾಟಲ್ ಹೊಡ್ರ ಐತಿ. 1 ಲೀಟರ್ ಬಾಟಲ್ ಆರಾಮ ಹಿಡಿತೈತಿ. ಆಮೇಲೆ ಇದು ಗಾರ್ಬೇಜ್ ಬ್ಯಾಗ್ ಅಂತ ಕೊಟ್ಟಿದ್ದು, ಗಾರ್ಬೇಜ್ ಬ್ಯಾಗ್ ಅಂತ ಇದು. ಆಮೇಲೆ ಇದ್ರದ್ದು ಏನಂದ್ರೆ 3 ಅಡ್ಜಸ್ಟಬಲ್ ಅಡ್ರೆಸ್. ಇಲ್ಲಿನೂ ಕೊಟ್ರ, ಮಿಡಲ್ ಇರೋರ್ಗು ಕೊಟ್ಟಾರ. ಸೊ ಮಿಡ್ಲು ಅಡ್ರೆಸ್ ಬರ್ತೈತಿ. ಅಂಡ್ ಇಲ್ಲ ಬೇಕಂದ್ರೆ ಕಪ್ ಇಡ್ಬೋದು. ಏನ್ರ ಚಾಗಿ ಕಾಫಿ ಗಿಫಿ ಆರಾಮ್ ರೆಸ್ಟ್ ಐತಿ. ಆರಾಮ್ ಅಂದ್ರೆ 3 ಜನ ಆರಾಮ್ಸೆ ಕುಂದ್ರಬಹುದು. ಇಲ್ಲಿ AC ವೆಂಟ್ಸ್ ಬರ್ತೈತಿ, ಅದು ಪಿಯಾನೋ ಫಿನಿಶ್. ಕೆಳಗೆ ಚಾರ್ಜಿಂಗ್ ಸಿ ಪೋರ್ಟ್ ಕೊಟ್ಬಿಟ್ಟಾರ 2. ವಾವ್ ನೋಡ್ರಿ ಸಿ ಪೋರ್ಟ್ ಕೊಟ್ರ. ಅಂಡ್ ಇಲ್ಲೇ ಏನ್ರ ಪೇಪರ್ ಗೀಪರ್ ಎಲ್ಲ ಇಡ್ಬೋದು. ಇದು ಎಕ್ಸ್ಟ್ರಾನೇ ಹಾಕ್ಸಿದ್ದಾನೆ ಇದು. ಇದು ನಾನು ಫ್ರೀಡೋ ಪಿಲ್ಲೋ ಬರ್ತಿತ್ತು. ಸೊ ಅದನ್ನ ಹೇಳ್ತೇನಂತ. ಅಂಡ್ ಇಲ್ಲೇನು ಕೈ ಹಿಡ್ಕೊಳ್ಳೋದು ಹ್ಯಾಂಡಲ್ ಐತಿ. ಅಂಡ್ ಇಲ್ಲೇನು ಕೈ ಹಿಡ್ಕೊಳ್ಳೋದು ಹ್ಯಾಂಡಲ್ ವಿತ್ ಹುಕ್ ಐತಿ ಇಲ್ಲಿ. ಆಮೇಲೆ ಇಲ್ಲಿ ಲೈಟ್ಸ್ ಅದಾವ. ಹಿಂಗಿದಲ್ಲ. ಐತಿ LED ಇದು. ಎಲ್ಲಾರು ಮಿಡ್ಲ್ ಕೊಟ್ಬಿಟ್ಟಿರ್ತಾರಪ್ಪ. ನಂಗೆ ಅದಂತೀನಿ ಇಲ್ಲೊಂದು ಕೊಡ್ಬೇಕು ಅಲ್ಲೊಂದು ಕೊಡ್ಬೇಕು, 2 ಇದ್ರೆ ಚಲೋ ಅನ್ನಿಸ್ತೈತಿ. ಹುಬ್ಬಳ್ಯಾಗ ಭಯಂಕರ ಬಿಸಿಲು ಐತಿ. 38-40 ಹೊಂಟೈತಿ. ಸ್ಪೇಸ್ ಅಂತೂ ಐತಿ. ಆ್ಯಂಡ್ ಆರಾಮ್ಲಿ ರೂಮ್ ಆರಾಮ್ ಏನು ತ್ರಾಸಿಲ್ಲ. ಆ್ಯಂಡ್ ಇಲ್ಲಿ ನಂಗೆ ಅಂಡರ್ ಥೈ ಸಪೋರ್ಟು ಐತಿ. ಮಸ್ತ್ ಅದ್ರ ಮಸ್ತ್ ಐತಿ. ಕಾಲು ಗೀಲು ಆರಾಮ್ಸೆ ಚಾಚ್ಕೊಂಡು ಕುಂದಿರ್ಬೋದು ನೋಡ್ರಿ. ಇಷ್ಟು ಚಾಚಾತೀನಿ ಆರಾಮ್. ನಾನು 5'8" ಅದೀನಿ. ನೈಸ್. ಮತ್ತೇನದಾವ ಹಿಂದೆ ಏನಾರ ಬಿಟ್ಟೇನ. ಮತ್ತೆ ಇಲ್ಲೊಂದು ಹಂಗೆ ಏನಾರ ಇಡ್ಬೋದು. ಟಿಸು ಗಿಸು ಇಂಥ ಪಿಲ್ಲೋ ಇಡ್ಬೋದು. ಪಿಲ್ಲೋನು ಚಲೋ ಐತಿ ಇಲ್ಲಿ. ಮಸ್ತ್ ಅಂದ್ರೆ ಮಸ್ತ್ ಕ್ವಾಲಿಟಿ. ಸೊ ಹಿಂದೆ ಕುಂತ್ರೋರಿಗಂತೂ ಏನು ತ್ರಾಸಿಲ್ಲ, ಆರಾಮ್ ಕುಂದಿರ್ತಾರ. ಕಂಫರ್ಟೇಬಲ್ ಲಾಂಗ್ ಜರ್ನಿ. ಈಗ ಮುಂದೆ ಹೋಗಿನ ಬಿಫೋರ್ ಇಲ್ಲೇ ಬೂಟ್ ತೋರಿಸ್ಬಿಡೋಣ ಅಂತ. ನೈಸ್. ಎಷ್ಟು ಐತಿ ಇದು? 500+ ಐತಿ. ಅದೇನ ಭಾಳ ದೊಡ್ಡದಿದೆ. 500 ಮೇಲೆ 2-3 ಹಣ ಕುಂದಿರ್ತಾವ ನೋಡಿಲ್ಲ ಆರಾಮ್. ಕರ್ರಿ ಹೋಗ್ಬೇಕಂದ್ರೆ ಒಂದು 5 ಅಕ್ಕಿ ಚೀಲ ಹಿಡಿತಾವಿಲ್ಲ ಆರಾಮ್. 5 ಅಕ್ಕಿ ಚೀಲ, 1-2 ಶೇಂಗಾ ಚೀಲ ಹಿಡ್ಕೊಂಡೆ ಆರಾಮ್ ಹೋಗ್ತಾವ. ಭಾಳ ದೊಡ್ಡದೈತಿ. ಹೆಂಗೆ ಹೇಳ್ಬೇಕು ನಿಮ್ಗೆ, ಹೆಂಗೆ ಗೊತ್ತಾಗಂಗಿಲ್ಲ ಅಷ್ಟು ದೊಡ್ಡದೈತಿ ಈ ಪರಿ. ಸೊ ಇದು ಅಡ್ಜಸ್ಟೇಬಲ್ ಐತಿ, ಅದು ಅಡ್ಜಸ್ಟೇಬಲ್ ಐತಿ. ಸೊ ಫ್ರಂಟ್ ಶಿಫ್ಟ್ ಆಗ್ಯಾವ ಈಗ. ಯಾಕಂತಂದ್ರೆ ನಾ ಅಲ್ಲಿ ಕುಂತಿದ್ದೆ ಶೂಟ್ ಮಾಡಿದ್ರೆ ಆಗ್ಲಿಲ್ಲ. ಸೊ ಈಗ ಐತಿ, ಇದು ಇಷ್ಟು ಐತಿ. ಆ್ಯಂಡ್ ಇಲ್ಲಿ ಮಿರರ್ ಐತಿ. ಇದು ಕಂಪ್ಲೀಟ್ಲಿ ಆಟೋ ಡಿಮಿಂಗ್ ಐತಿ. ಆ್ಯಂಡ್ ನಂಗೆ ಇಲ್ಲಿ ಮಿರರ್ ಕೊಟ್ಟಿಲ್ಲ. ಇಲ್ಲಿ ಟಿಕೆಟ್ ಹೋಲ್ಡರ್ ಐತಿ. ಆ್ಯಂಡ್ ಇಲ್ಲಿ ಮಿರರ್ ಐತಲ್ಲ, ಇಲ್ಲಿ ಮಿರರ್ ಐತಿ. ಸೊ ಇಲ್ಲಿ ಮಿರರ್ ಕೊಟ್ರ. ಆ್ಯಂಡ್ ಅಲ್ಲಿ AC ವೆಂಟ್. ಇದು ಮಸ್ತ್ ಅಂದ್ರೆ ಮಸ್ತ್ ಬ್ಲಾಕ್. ಇದು PPF ಮಾಡ್ಸೀನಿ. ಇದಕ್ಕೆ ಇದು PPF ಮಾಡ್ಸೀನಿ. PPF ಮಾಡ್ಸೀನಿ. ಇದು PPF ಮಾಡ್ಸೀನಿ. ಇದೆಲ್ಲ PPF ಮಾಡ್ಸಿ. ಸೊ ಇಲ್ಲಿ AC ಕಂಟ್ರೋಲ್ ಯೂನಿಟ್ ಐತಿ. ಇಲ್ಲೇ 10 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಐತಿ. ಸಿಸ್ಟಮ್. ಆ್ಯಂಡ್ ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಐತಿ. 8 ಇಂಚ್
ಇಂಚಸ್ ಅಲ್ಲ 8 ಇಂಚಸ್ 6 to 8 ಇಂಚಸ್ ಐತಿ ಇಲ್ಲಿ ಅಂಡ್ ಇಲ್ಲ ಫುಲ್ ಕಂಟ್ರೋಲ್ಸ್ ಅದಾವ ಏನೈತಿ ಇದು ಕ್ರೂಸ್ ಕಂಟ್ರೋಲ್ ಐತಿ ಸೆಟ್ ಕ್ಯಾನ್ಸಲ್ ಅದೆಲ್ಲ ಅಂಡ್ ಇಲ್ಲಿ ಮಸ್ತ್ ಬಟನ್ಸ್ ಅದಾವ ಹಾರ್ನ್ ಚಲೋ ಐತಿ ಇದು ಅವ್ರು ನಾನು ಚೇಂಜ್ ಮಾಡ್ಸೇನ ಅಣ್ಣ ಅದು ಚೇಂಜ್ ಮಾಡ್ಸೇನಿ ಇದ್ರದ್ದು ಡಬ್ಬ ಕೊಟ್ಟಿದ್ರು ಅವ್ರನ್ನ ಇದ್ರಾಗ ಕಾಸ್ಟ್ ಕಟಿಂಗ್ ಮಾಡಿದ್ರ ಲೈಕ್ ಇದ್ರಾಗ ಆಕ್ಟಿವಾ ಟೈಪ್ಸ್ ಇತ್ತು ತೆಗೆದಿಟ್ಟಿನಿ ಮತ್ತೆ 2 ಅದಾವ ಇದು ಹಾರ್ನ 5,000 ರೂಪಾಯಿ ಇದಕ್ಕೆ ಓಕೆ ಅಂದ್ರೆ ಇನ್ನೊಂದ್ಸತ ಹೊಡೆಯೋಣ ಅಂತ ಇದಾಯ್ತು ಮತ್ತೇನೈತಿ ಇದು ತಡಿ ಫೇಸ್ ಎಲ್ಲ ಆಫ್ ಮಾಡ್ಬಿಟ್ರತ್ತ ಓಕೆ ಸೊ ಇಲ್ಲಿ ನಮ್ದು ಗೇರ್ ನಾಬ್ ಐತಿ ಐ ಮೀನ್ ದಟ್ ಇಸ್ ಪಾರ್ಕಿಂಗ್ ಇದೇ ಮ್ಯಾಜಿಕ್ ಇಲ್ಲಿ ಈ ಗಾಡಿಗೆ ಸೊ ಅಂದ್ರೆ ಮೇನ್ ಥಿಂಗ್ ಅಂದ್ರೆ ಇದ ಒಂದು DSG 7 ಸ್ಪೀಡ್ ಗೇರ್ ಬಾಕ್ಸ್ 7 ಗೇರಿಂದ ಗೇರ್ ಬಾಕ್ಸ್ ಐತಿ ಪಾರ್ಕಿಂಗ್ ರಿಯರ್ ನ್ಯೂಟ್ರಲ್ ಡ್ರೈವ್ ಅಂಡ್ ಸ್ಪೋರ್ಟ್ಸ್ ಸೊ ನೀವು ಇದ್ರ ಮ್ಯಾನುವಲಿನೂ ಕನ್ವರ್ಟ್ ಮಾಡ್ಕೋಬೋದಲ್ಲ ಇದು ಬ್ರೇಕ್ ಒತ್ತಿಡಿ ಸೊ ರಿವರ್ಸ್ ಹಾಕಿದ ತಕ್ಷಣ ಇಲ್ಲಿ ನಮ್ಗೆ ಪಾರ್ಕಿಂಗ್ ಬರ್ತೈತಿ ಸೊ ಪಾರ್ಕಿಂಗ್ ಕ್ಯಾಮ್ರಾನು ಐತಿ ನೈಸ್ ಇದು ನ್ಯೂಟ್ರಲ್ ಇದು ಇಲ್ಲ ಐತಲ್ಲ ಇದನ್ನ ನಾವು ಒತ್ತಿಡ್ಕೊಂಡು ಚೇಂಜ್ ಮಾಡ್ಬೇಕು ಮತ್ತೆ ಇದು ಹಿಂಗಂದ್ರೆ ಡ್ರೈವ್ D1 ಅಂತ ಸ್ಟಾರ್ಟ್ ಆಕೈತಿ ಈಗ ಡ್ರೈವ್ ಬಡ ಸ್ಪೋರ್ಟ್ ಬೇಕಂದ್ರೆ ಇದನ್ನ ಹಿಂಗ್ ಟಿಲ್ಟ್ ಮಾಡ್ಬೇಕು ಇವಾಗೇನು ಇದು ಇಡೋ ಅವಶ್ಯಕತೆ ಇಲ್ಲ ಮಾಡಿದ್ರೆ ಅಲ್ಲಿ S1 ಅಂತ ಬಂತು ಸ್ಪೋರ್ಟ್ಸ್ ಮೋಡ್ ಹುಚ್ಚ ಹೊಡ್ದಂಗೆ ಓಡ್ತೈತಿ ಅಂಡ್ ಇವೆಲ್ಲ ಬೇಡ ನಾನು ಮ್ಯಾನ್ಯುವಲ್ ಓಡಿಸ್ತೀನಿ ಅಂದ್ರೆ ಹಿಂಗ್ ಮಾಡಿದ್ರೆ M1 ಮ್ಯಾನ್ಯುವಲ್ ಇಲ್ಲಿ ಪ್ಲಸ್ ಮೈನಸ್ ಹಿಂಗ ಲೋವರ್ ಗೇರ್ ಹೈಯರ್ ಗೇರ್ ಮಾಡಕ್ ಸೊ ಇದು ಈಗ ಒಂದು ಇಲ್ಲ ಆಯ್ತು ನಾವು ಹೊಡಿಬೇಕಾದ್ರೆ ಚೇಂಜ್ ಅಪ್ಪರ್ ಗೇರ್ಸ್ ಹೋಗ ನೆಕ್ಸ್ಟ್ ಗೇರಿಗೆ ಲೋವರ್ ಗೇರ್ಸ್ ಬರ್ಬೇಕಂದ್ರೆ ಕೆಳಗೆ ಮೈನಸ್ ಇದು ಮ್ಯಾನ್ಯುವಲ್ ಮೋಡ್ನಾಗ ಮ್ಯಾನ್ಯುವಲ್ ನಾಗ ಇಟ್ಟಾಗ ಅದು ಹಿಂಗ ಆಟೋ ತಾನೇ ಚೇಂಜ್ ಮಾಡಂಗಿಲ್ಲ ನೀನೇ ಶಿಫ್ಟ್ ಮಾಡ್ಬೇಕಾಕೈತಿ ಆಮೇಲೆ ನಿಮ್ ಮ್ಯಾನ್ಯುವಲ್ ನಾಗ ಇನ್ನೊಂದೇನಂದ್ರ ಈಗ ಹಿಂಗ್ ಮ್ಯಾನ್ಯುವಲ್ ಇಟ್ಟಾಗ ಈ ಕಡೆ ಆಪರೇಟ್ ಮಾಡಕ್ ಅಷ್ಟು ಇದು ಇಲ್ಲ ಅಂದ್ರೆ ಇಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ಅದಾವ ಲೋವರ್ ಗೇರ್ ಅಲ್ಲ ಹೈಯರ್ ಗೇರ್ ಪಟ್ 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 ಹಂಗೆ ಓಕೆ ನಮಗೆ ಇಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ಅದಾವ ಅಂದ್ರೆ ಲ್ಯಾಂಬೋರ್ಗಿನಿ ಸಸ್ತಾ ಫೀಲ್ ಒಂದ್ ಸ್ವಲ್ಪ ತಗೋಬಹುದು ಇಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ಅದಾವ ನೈಸ್ ಲೆದರ್ ರ್ಯಾಪ್ಡ್ ಸ್ಟೀರಿಂಗ್ ವೀಲ್ ಬರ್ತೈತಿ ಇಲ್ಲ ಭಾಳ ಕಂಫರ್ಟೇಬಲ್ ಐತಿ ಇದು ಅಂಡ್ ಇಲ್ಲಿ ನಮ್ದು ಹೆಡ್ಲೈಟ್ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕೆ ಲಾಕ್ ಗೀಕ್ ಅಂಡ್ ಇಲ್ಲಿ ನಮ್ಗೆ ಫುಲ್ ಕಂಟ್ರೋಲ್ಸ್ ಅದಾವ ಮಿರರ್ಸ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಅಲ್ಲಿ 1 ಲೀಟರ್ ಬಾಟ್ಲಿ ಮತ್ತೆ ಇನ್ನೇನು ಸಣ್ಣ ಇಟ್ಕೋಬಹುದು ಎಲ್ಲರೂ ಹೇಳ್ತಾರ ಮ್ಯಾನ್ಯುವಲ್ ಕೊಟ್ಟಷ್ಟು ಮಜಾ ಆಟೋಮೆಟಿಕ್ ನಾಗ ಸಿಗಂಗಿಲ್ಲ ಅಂತ ಇಲ್ಲ ಆಟೋಮೆಟಿಕ್ ಅಲ್ಲಾಗ ಮಜಾ ಬೇರೆನೇ ಐತಿ ಅದು ಆಟೋಮೆಟಿಕ್ ನಾಗ ನೀವು ಹೊಡೆಯಂತ ಗೇರ್ ಬಾಕ್ಸ್ ಹೊಡಿದ್ರೆ ನೀವು ಮಾರುತಿ AMT ಹೊಡಿದ್ರೆ ಅದ ಹೆಂಗಂದ್ರೆ ಸಿಟಿ ಒಳಗ ನಾ ಪ್ರಿಫರ್ ಮಾಡೋದು ಆಟೋಮೆಟಿಕ್ ಈಗ ನಾ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳತ್ತೀನಿ ಮ್ಯಾನ್ಯುವಲಿ ನೀವು ಹುಚ್ಚಿ ಹಿಡ್ದೋಗ್ಬಿಡ್ತೈತಿ ಅದು ಓಕೆ ಅದ್ರ ಇನ್ನೊಂದು ಟಾಪಿಕ್ ಹೇಳ್ಬೇಕಂತಂದ್ರೆ ಸೊ ಇಲ್ಲಿ ನಮ್ಗೆ ಎಕ್ಸಿಲೇಟರ್ ಎಲ್ಲಾನು ನೋಡ್ಬೋದು ಅಲ್ಯೂಮಿನಿಯಂ ಫಿನಿಶ್ ಕೊಟ್ರ ಅಂಡ್ ನಮ್ಗೆ ಡೆಡ್ ಪ್ಯಾಡಲ್ ಐತಿ ಅಂಡ್ ಮತ್ತೇನೈತಿ ಇಲ್ಲೇ ವೈರ್ಲೆಸ್ ಚಾರ್ಜಿಂಗ್ ಇಲ್ಲೂ ಟೈಪ್ ಸಿ ಇಲ್ಲಿ 2 ಟೈಪ್ ಸಿ ಪೋರ್ಟ್ ಅದಾವ ಆಮೇಲೆ ಇಲ್ಲಿ ಆರ್ಮ್ ರೆಸ್ಟ್ ಇದ್ರೊಳಗ ಒಂದ್ ಸ್ವಲ್ಪ ಜಾಗ ಅದಾವ ಆಮೇಲೆ ಇದು ಪುಲ್ ಮಾಡಬಹುದು ಎಕ್ಸ್ಟೆಂಡ್ ಮಾಡಬಹುದು ಆರ್ಮ್ ರೆಸ್ಟ್ ಓಕೆ ಅಂಡ್ ಇಲ್ಲಿ 12 ವೋಲ್ಟ್ ಸಾಕೆಟ್ ಕೊಟ್ರ ನೈಸ್ ಚಾರ್ಜಿಂಗ್ ಬೇಕಾದ್ರೆ ಇಲ್ಲಿ ಕಂಪ್ಲೀಟ್ AC ಯೂನಿಟ್ ಐತಿ ಕ್ಲೈಮೇಟ್ ಕಂಟ್ರೋಲ್ ಓಕೆ ಇದು ಫುಲ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಏರ್ ವೆಂಟ್ಸ್ ಮತ್ತೆ ಇದ್ರೊಳಗಿನ ಫೀಚರ್ಸ್ ಅಂದ್ರು ಭಾಳ ಅದಾವ ಇಲ್ಲಿ ಸೆಟ್ಟಿಂಗ್ಸ್ ಸಿಗೋದೆ ಅಂದ್ರೆ ಇಷ್ಟ ಅದಾವ ಕಾರ್ ಸಿಸ್ಟಮ್ ಮೀಡಿಯಾ ಎಲ್ಲ ಇಲ್ಲಿ ಆಂಬಿಯಂಟ್ ರೆಡ್ ಲೈಟ್ ಬರ್ತೈತಿ ಅಲ್ಲಿ ಕೆಳಗ ಒಂದ್ ಲೈಟ್ ಬರ್ತೈತಿ ಸೊ ಡಿಫ್ರೆಂಟ್ ಭಾಳ ಅದಾವ ಇದ್ರೊಳಗೆ ಮತ್ತೆ ಎಷ್ಟು ತಗೊಂಡ್ ಬರ್ತಾವ ಒಂದೊಂದ್ರಾಗ ಬ್ರೈಟ್ನೆಸ್ ಇದು ವ್ಯಾಲೆಟ್ ಪಾರ್ಕಿಂಗ್ ಮೋಡ್ ಅಂತೇಳಿ ಈಗ ಬೇರೆ ಯಾರ್ದಾರ ಕೈಯಾಗಿಲ್ಲ ವ್ಯಾಲೆಟ್ ಪಾರ್ಕಿಂಗ್ ಕೊಟ್ಟಿರ್ತೀವಲ್ಲ ಇದು ಆನ್ ಮಾಡಿ ಕೊಟ್ವಿ ಅಂದ್ರ ಸ್ಪೀಡ್ ಲಿಮಿಟ್ ಸೆಟ್ ಮಾಡಬಹುದು 30 ಮೇಲೆ ಗಾಡಿ ಹೋಗಂಗಿಲ್ಲ ಹಾರ್ಡ್ ಚೆಕ್ ಬರಂಗಿಲ್ಲ ಸುಮ್ ಕಾರ್ ಹೋಗ್ಬೇಕು ಇಡ್ಬೇಕ ಅಷ್ಟೇ ವ್ಯಾಲೆಟ್ ಮೋಡ್ಸ್ ಆಮೇಲೆ ಇನ್ನೊಂದ್ ಏನಂದ್ರೆ ಈ ಮಾಡೆಲ್ ಏನ್ ಎಲೆಕ್ಟ್ರಾನಿಕ್ಸ್ ಅಡ್ಜಸ್ಟಬಲ್ ಸೀಟ್ ಬಂತಲ್ಲ ಇದ್ರ ಜೊತೆಗೆ ಸಬ್ ಊಫರ್ ವಿತ್ ಆಂಪ್ಲಿಫೈರ್ ಬಂತು ಸೊ ಅದನ್ನು ಕೊಟ್ಟಾರ ಇನ್ಬಿಲ್ಟ್ ಸ್ಪೇರ್ ವೀಲ್ ಕೆಳಗನ ಸಬ್ ಊಫರ್ ಐತಿ ಎಲ್ಲ ಸ್ಪೇಸ್ ಸೇವಿಂಗ್ ನೋಡಿ ಮಾಡಿದೈತಿ ಸೊ ಇದಿಷ್ಟು ಆತ ಈಗ ಇಂಟರ್ನಲ್ಲಿ ಸೊ ಈಗ ಏನ್ ಮಾಡೋಣ ಅಂತಂದ್ರೆ ಇದ್ರದ್ದು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ ಅಂತ ಸೊ ಪರ್ಫಾರ್ಮೆನ್ಸ್ ನ ಗಾಡಿ ಹೊಡೆದ್ ತೋರಿಸ್ಬೇಕು ಸೊ ನಾವು ಈ ಇದೊಂದು ಡಿಸ್ಪ್ಲೇ ಒಂದು ಚೇಂಜ್ ಆಕಾವ ನೋಡಿ ಏನಿದೆ ಇದೊಂದು ವ್ಯೂ ಸೆಕ್ಸಿ ಇದೊಂದು ವ್ಯೂ RPM ಇಂದ ಇದು ಯೂಶುವಲ್ ವ್ಯೂ ಆಮೇಲೆ ಈ ಸೈಡ್ ನೀನ್ ಏನ್ ಕಸ್ಟಮೈಸೇಷನ್ಸ್ ಅದಾವ ಭಾಳ ಅದಾವ ಸ್ಟೇರಿಂಗ್ ಆಂಗಲ್ಸ್ ಎಲ್ಲಾನು ಚೇಂಜ್ ಮಾಡೋದು ನೀ ಎಷ್ಟು ರೊಟೇಟ್ ಮಾಡ್ತೀವಿ ಡಿಗ್ರಿ ಇವೆಲ್ಲ ಫೀಚರ್ ಅನ್ಲಾಕ್ಸ್ ನಾಗ ಆಗಿದ್ದಿದೆ ಈಗ ಕಾರ್ ಪ್ಲೇ ಏನಿದ್ರು ಆವರೇಜ್ ಎಕಾನಮಿ ಇವೆಲ್ಲ ಫೀಚರ್ಸ್ ಅನ್ಲಾಕ್ ಮಾಡಿದ್ರೆ ಸಿಕ್ಕಿದ್ ನಿಂಗೆ ನೈಸ್ ಎಲ್ಲ ಅಲ್ಲೇ ತೋರಿಸುತ್ತೆ ಹಾರ್ಡ್ ಪ್ಲೇ ಆಗತೈತಿ ಸ್ಟಾಕ್ ಒಳಗೆ ನಿಂಗೆ ಬರಂಗಿಲ್ಲ ಆಮೇಲೆ RPM ಇದೂನು ಇರ್ಲಿಲ್ಲ ಸ್ಟಾಕ್ ನಾಗ ಇದೂನು ಫೀಚರ್ ಅನ್ಲಾಕ್ ಆದ್ಮೇಲೆ ಬಂದಿತ್ತು ಸೊ ಹಂಗಂದ್ರೆ ಬೇಸಿಕಲಿ ಫೋಕ್ಸ್ವ್ಯಾಗನ್ ಅವರ ಗಾಡಿ ಕೆಪಬಿಲಿಟಿ ಮಾಡತಾರ ನಮ್ಗ ರೊಕ್ಕನ ಫೀಚರ್ಸ್ ಅನ್ಲಾಕ್ ನ ಅಂದ್ರೆ ರೊಕ್ಕ ಟೈಪ್ ಮಾಡತಾರ ಹೌದು ಬರೀ ಸಾಫ್ಟ್ವೇರ್ ಇದನ್ನ ಅದ ಹೊರಗಿಂದಾನೆ ಮಾಡ್ಸೋದು ಅವ್ರು ಮಾಡೋದಿಲ್ಲ ಅದೇ ಕಂಪ್ನಿ ಮಾಡಂಗಿಲ್ಲ ನಾವು ಹೊರಗೆ ಮಾಡಿಸ್ಬೇಕಾಗ್ತದ್ರ ಇರ್ಲಿ ಸೊ ಈಗ ವಾಪಸ್ ಬಂದ್ವಿ ಸೊ ಈಗ ಇದ್ರದ್ದು ಗಾಡಿದು ಪರ್ಫಾರ್ಮೆನ್ಸ್ ಆತ ಹೆಂಗೈತಿ ಹೆಂಗಿಲ್ಲ ಓಡೋದೆಲ್ಲ ತೋರಿಸ್ತೀನಿ
ತೋರಿಸ್ತಾನಂತ. ಸೊ ಬೈ ದ ವೇ ನಮ್ಮ ದೋಸ್ತರೆಲ್ಲ ಬಂದಾರಲ್ಲೇ, ಪ್ರಜ್ವಲ್ ಬಂದಾನ ಆ್ಯಂಡ್ ಇಲ್ಲಿ ವೀರ್ಯ ಬಂದಾನ. ಸೊ ಇಲ್ಕಲ್ಲವ ಫುಲ್ ಎಲ್ಲ ಇಂಜಿನಿಯರಿಂಗ್ ಗ್ಯಾಂಗ್ ಐತಿದೆ. ಸೊ ಈಗ ನಾವು ಎಲ್ಲರೂ ಸೇರಿ ಒಂದು ರೈಡಿಗೆ ಒಂದು ಡ್ರೈವಿಗೆ ಹೋಗೋಣ ಅಂತ. ಸೀಟ್ ಬೆಲ್ಟ್ ಹಾಕೋರಿ. ಭಾಳ ಜಾಸ್ತಿ ಏನು ಟಾಪ್ ಸ್ಪೀಡ್ ಏನು ಟೆಸ್ಟ್ ಮಾಡಂಗಿಲ್ಲ ನಾವೀಗ, ಬರೀ ಏನಂತಾರ ಸುಮ್ಮನೆ ಹಂಗೆ ಹೆಂಗೆ ಫೀಲ್ ಆಕೈತಿ ಅಂತೇಳಿ. ಹಾಂ ನೋಡ್ರಿಪ್ಪ, ಸ್ಟೀರಿಂಗ್ ಅಂತೂ ಮಸ್ತ್ ಕಂಫರ್ಟೇಬಲ್ ಐತಿ. ಹ್ಯಾಂಡ್ ಬ್ರೇಕ್ ತೆಗೀರಿ, ರಿವರ್ಸಿಗೆ ಹಾಕೀನಿ ಸ್ವಲ್ಪ ನಂದ ಗಾಡಿ ಐತಿ. ಹಿಂಗೆ ಹೋಗೋಣ. ಹಾಂ ಈಗ ನಮ್ದು ಡ್ರೈವ್ ಮೋಡ್ ಒಳಗೆ ಐತಿ ಬೈದೇವೆ. ಈಗ ಹಿಂಗೆ ಜಗ್ತೈತಿ ಇದು ನೆಕ್ಸ್ಟ್ ಲೆವೆಲ್ ಸೌಂಡ್. ಇಲ್ಲ ಆರಾಮ ಇಲ್ಲ ಸ್ಪೋರ್ಟ್ ಅದೇ ಅಂತಿಲ್ಲ. ಇದು ಹೆಂಗೈತಿ ಗೊತ್ತೇನ್ರಿ, ಡ್ರೈವ್ ಮೋಡ್ ಒಳಗೆ ನಿಮ್ಗೆ ಜಾಸ್ತಿ ಟಾರ್ಕ್ ಫೀಲ್ ಆಕೈತಿ. ಸ್ಪೋರ್ಟ್ಸ್ ಮೋಡ್ ಒಳಗೆ ನಿಮಗೆ ಟಾಪ್ ಎಂಡ್ ಜಕ್ಕೊಂಡು ಹೋಗ್ತೈತಿ. ನಾ ನೋಟಿಸ್ ಮಾಡಿದ ಪ್ರಕಾರ. ಈಗ ಸಿಲಿಂಡರ್ ಎಲ್ಲಿ ತೋರ್ಸತ್ತಿದೆ? ಸಿಲಿಂಡರ್ ಎರಡು ಸಿಲಿಂಡರ್ ಇದೆ. ಅದೇ ನೀ ಅಗರ್ ಹೊಡೆದ್ರೆ ಅಷ್ಟೇ ಬರೋದು. ಇಕೋ ಅಂತ ಬರ್ತಿತ್ತ, ಅದೇನ್ ಇದು ಐತಲ್ಲ ರೇಂಜ್ 120 ಕಿಲೋಮೀಟರ್ಸ್, ಅದ್ರ ಬಾಜು ಒಂದು ಇಕೋ ಅಂತ ಹೇಳಿ ಆನ್ ಆಕೈತೆ ಅದು ಆಟೋಮ್ಯಾಟಿಕ್ಲಿ. ನೀ ಸಾಫ್ಟ್ ಪೆಡಲ್ ಹಂಗೆ ಯೂಸೇಜ್ ಇತ್ತಂದ್ರೆ ಅವಾಗಷ್ಟೇ ಹಾಕಿತ್ತ. ಈಗ ಬರುತ್ತೆ ಅಲ್ಲ, ನೀ ಹೊಡಿಬೇಕು ಹಿಂಗಲ್ಲ ಬರುದಿಲ್ಲ, ರನ್ನಿಂಗ್ ನಾಗ ಬರ್ತಿತ್ತು ಅದು. ಎಸ್, ಈಗ ನೋಡಿದ್ರಲ್ಲ ಒಂದು ಸಣ್ಣದ ಕ್ಲಿಪ್ ಹಾಕ್ತೇನಂತ. ಸೊ ಇದಿನ ಗಾಡಿದು ಏನೈತಲ್ಲ, ಗಾಡಿ 4 ಸಿಲಿಂಡರ್ ಗಾಡಿ ಐತಿ. ಸೊ ಇದು ಭಾಳ ನಾವು ಸ್ಮೂತೆಸ್ಟ್ ಹೊಡೆದ್ರೆ ಅಂತಂದ್ರೆ ಇದು 2 ಸಿಲಿಂಡ್ರಿಗೆ ಆಕ್ಟಿವೇಟ್ ಆಕೈತಿ. ಬಂತು ಇಲ್ಲಿ ನೋಡ್ರಿ, ಪುಣ್ಯ ಇದು ಬರ್ಬೇಕಂತಂದ್ರೆ ಈಗ ಬಂದೈತಿ 2 ಸಿಲಿಂಡರ್ ಅಂತೇಳಿ. ಇದು ಯೂಶಲಿ ಬರಂಗಿಲ್ಲಲ್ಲ ಇದು. ಹಿಂಗ್ ಹೊಡಿತಿದ್ರೆ ಬರ್ತಿತ್ತು. ಭಾಳ ಸ್ಮೂತ್ ಅಂಡ್ ಭಾಳ ಲಾಂಗ್ ಟೈಮ್ ಈಗ ಕಂಟಿನ್ಯೂ 2 ಸಿಲಿಂಡರ್ದಾಗ ಐತಿ. ಈಗ ಆರಾಮ್ಸೆ ಜಗ್ಗೋಣ ಅಂತ ಫಸ್ಟ್ ಒಂದ್ಸತ. ಈಗ ನಾವು ಡ್ರೈವ್ ಮೋಡ್ದಾಗ ಅದೀವಿ, D4 ಒಳಗೆ ಐತಿ. ಈಗ ಪ್ರೆಷರ್ ಮಾಡೀನಿ. ಈಗ ಸೆಕೆಂಡ್ ಗೇರಿ ಹಾಕಿದ ಕೂಡ ಹೆಂಗ್ ಜಗ್ತೈತಿ ನೋಡ್ರಿ. ಹ್ಯಾಂಡ್ಲಿಂಗ್ ನೋಡ್ರಿ. ಓಹೋ ತಡಿ, ನಾ ಇದು ಪ್ರಜ್ವಲಿಗೆ ಕೊಡ್ತೇನಂತೆ. ಓಕೆ, ಸೊ 2 ಸಿಲಿಂಡರ್ದು ಇಕೋ ಮೋಡ್ ಆತ. ಸೊ ಈಗ ಏನು ಜಗ್ಗಿದಲ್ಲ ಅದೆಲ್ಲ ಬರೀ ಸಣ್ಣದಾತ. ಈಗ AC ಆಫ್ ಮಾಡ್ಬಿಡೋಣ. ಫುಲ್ AC ಆಫ್ ಅಂದ್ರೆ ಮುಗಿ ಅದ್ರ ಪೊಟೆನ್ಷಿಯಲ್ ಇದಾಕೈತಲ್ಲ, ಮೊದಲು ಜಾಸ್ತಿ ಆಕೈತಿಲ್ಲ. ಇದು ಈ ಗಾಡಿಗೆ ಏನು ಫರಕ್ ಬೆಳಂಗಿಲ್ಲ ಅಂತೀನಿ. ಸೊ ಹಂಗಂದ್ರೆ ಮೀಡಿಯಂ ಹಚ್ಚಿರ ಹಂಗಂದ್ರೆ. ಸೊ ನಮ್ಮ ಕಡೆಯಲ್ಲಿ ಕ್ರೂಸ್ ಏನಿದೆ ವೆಂಟಿಲೇಟೆಡ್ ಸೀಟ್ಸ್ ಐತಿ, ನ್ಯೂಟ್ರಲ್ದಾಗ ಐತಿ. ಈಗ ಹಾಕಿದ್ವಿ. ಫಸ್ಟ್ ನಾವು ಡ್ರೈವ್ ಮೋಡ್ ಒಳಗೆ ಫೀಲ್ ಮಾಡೋಣ ಅಂತ. ನನ್ನ ಪ್ರಕಾರ ಡ್ರೈವ್ ಮೋಡ್ ಜಾಸ್ತಿ ಕ್ರೇಜಿ ಐತಿ ಅಂತ ಅನ್ಸುತ್ತೆ. ಇದು ಮೀಟರ್ RPM ಇಟ್ಬಿಡೋಣ. ಏನಿದೆ RPM ಇದೇ ಇರಲಿ, ಅನ್ಲಾಗ್ ಇರಲಿ. ಇದು RPM ಸ್ಪೀಡ್ ಆ ಕಡೆ ಬರ್ತೈತಿ. ಸ್ಪೀಡ್ ಇದೆ, RPM ಇದಲ್ಲ. ಓಕೆ ತಡಿಪ, ಎಲ್ಲ ಐತಿ. ಹ್ಯಾಂಡ್ ಬ್ರೇಕ್ ಡೌನ್ ಆಗೈತಿ. ನಾನು ಫುಲ್ ಥ್ರಾಟಲ್ ಕೊಡ್ತೇನೆ, ಎಕ್ಸ್ಟ್ರೀಮ್ ಥ್ರಾಟಲ್ ಕೊಡ್ತೀನಿ. ಟೈಟ್ ಏನಿಲ್ಲ ತಗೋ, ಅಲ್ಲೇ ಹುಡುಗಿಲ್ಲ ಕೆಳಗೆ ನಡಕ್ ಹಿಡ್ಕೊಂಡಿದೆ ಶೇಡ್. ಇಲ್ಲ UK ದವ್ರು ಕೊಟ್ರ, UK ಇಂದ ಕರ್ಸಿವ್ ರಿವ್ಯೂ ಎಲ್ಲ ಮಾಡ್ಸಿದ್ರು. ಹೌದು, ಹೆಂಗೈತೆ ಹೇಳಿ ನಿಂಗೆ ಅನ್ಸಿದ್ದಂಗೆ? ಇಂಡಿಯಾ ಇಸ್ ಬೆಸ್ಟ್ ಪಾ. ಡೈರೆಕ್ಟ್ ಇಂಡಿಯಾಗೆ ಹೋದ. ಓಕೆ. ಸೊ ರೋಡ್ ಖಾಲಿ ಐತಿ, ಕ್ಲಿಯರ್ ಐತಿ, ವಿಂಡೋಸ್ ಕ್ಲಿಯರ್ ಐತಿ. ಈಗ ಥ್ರಾಟಲ್. ಸೆಕೆಂಡ್ ಗೇರ್ 80, ಥರ್ಡ್ ಗೇರ್ 120 ಹೋಯ್ತು. ಓಹ್, ಬ್ರೇಕಿಂಗ್ ಚಲೋ ಇದಿದೆ. ಅದಕ್ಕೆ ಓಕೆ ಇದು ಇಂತೆಲ್ಲ ಸ್ಟಂಟ್ಸ್ ಮಾಡಕ್ ಹೋಗ್ಬೇಡ್ರಿ. ಬಟ್ ಭಾಳ ಎಕ್ಸಲರೇಷನ್ ನೆಕ್ಸ್ಟ್ ಲೆವೆಲ್. ವೀಲ್ ಸ್ಪಿನ್ ಅದ್ರಲ್ಲಿ ಸ್ಟಾರ್ಟಿಂಗ್ ನೆಕ್ಸ್ಟ್ ಲೆವೆಲ್ ಟಾರ್ಕ್ ಫೀಲ್ ಆಕೈತಿ. ಟ್ರಾಕ್ಷನ್ ಕಂಟ್ರೋಲ್ ಇದೆ, ಆಫ್ ಐತೆ, ಆನ್ ಐತೆ. ಕಿಕ್ಕಿನ್ ಆತದ, ಲೋಗೋ ಬಂತಲ್ಲ ಒಂದ್ 3 ಸತಿ, ಅದೇ ಎಲ್ಲೋ ಬ್ಲಿಂಕ್ ಆತದ. ಇದು ಆಫ್ ಇಟ್ರೆ ಇನ್ನೂ ಫುಲ್ ವೀಲ್ ಸ್ಪಿನ್ ಆಗ್ಬಿಡ್ತೈತಿ. ಸೊ ಈಗ ಆನ್ ಇತ್ತು, ಆನ್ ಇತ್ತದ. ಟ್ರಾಕ್ಷನ್ ಆನ್ ಇದ್ರು ವೀಲ್ ಸ್ಪಿನ್ ಆಗೈತಿ. ಖರೆ ನೆಕ್ಸ್ಟ್ ಎಷ್ಟಿಲ್ಲಿ 130 140 ಹೋಗಿದ್ದಾನ? ನಾನು ನೋಡ್ಲಿಲ್ಲಪ್ಪ, ನಾ ವ್ಯಾಗನರ್ ನೋಡಕತ್ತಿದ್ದೆ. 130 ಹೋಗೇವಿ. 5th ಗೇರ್ ಕಿಕ್ಕಿನ್, 5th ಗೇರ್ ಶಿಫ್ಟ್ ಆಗಿದ್ವಿ ನಾವು. ಸೊ ಇದೇ ನೋಡ್ರಿ 5th ಗೇರ್ಗೆ 130 140 ಹಿಡ್ಕೋರಿಪ್ಪ. ಹೋದಂಗ ಆಗೈತಿ. ಎಷ್ಟು ಹೋಗೈತಿ ಗೊತ್ತಿಲ್ಲ, ವಿಡಿಯೋದಾಗ ನಿಮ್ಗೆ ಗೊತ್ತಾಗಿರ್ತೈತಿ. ಮತ್ 4 ಮಂದಿ ಇದೀವಿ. 4 ಮಂದಿ ಅದ್ರಾಗ ಎಲ್ಲ
ಹಟ್ಟ ಕಟ್ಟಾನ ಅದೇ. ಒಬ್ಬೊಬ್ರು 100 kg ಇಲ್ಲ, ಒಬ್ರು 100 kg, ಯಾರು ಇಲ್ಲ ಇಲ್ಲಿ 3 ಮಂದಿ ಸೇರಿ 150 kg. 70 kg ಇದೀವಿ ಅಂತ. ಅವ್ನ್ ಬೈ ಈಗ ನಾವು ಸ್ಪೋರ್ಟ್ಸ್ ಮೋಡ್ದಾಗ ಹಾಕಿ ಸ್ವಲ್ಪ ಟ್ರೈ ಮಾಡೋಣ ಅಂತ. 5th ಗೇರ್ದಾಗ ಐತಿ. ಈಗ ನಾನು ಅಲ್ಲಿ ಪೆಡಲ್ ಮಾಡಿದೆ, 2nd ಗೇರ್ ಹಾಕಿ ಜಗ್ತೈತಿ. ಇದು ಏನ್ ಸೌಂಡ್ ಬರ್ತೈತಿ ಗೊತ್ತಿದೆ? ಈ ಸೌಂಡ್ 24 ಲಕ್ಷ ಕೊಟ್ಟೇವಲ್ಲ ಇದಕ್ಕೆ. ಇಲ್ಲ 25 ಲಕ್ಷ ನೋಡ್ರಲ್ಲಿ. 25 lakhs ಒಳಗೆ ನಿಮಗೆ ಇದೇನು ಗಾಡಿ ಇದಲ್ಲ, ನಂಗೆ ನೆಕ್ಸ್ಟ್ ಲೆವೆಲ್. ನಂಗೆ ಪ್ರಜಲ್ ಕೇಳತ್ತಿದೆ, ಇಲ್ಲ ಸೆಕೆಂಡ್ಸ್ ಒಳಗೆ ಯಾವ್ದಾದ್ರು ಪ್ರೀಮಿಯಂ ಲಕ್ಸರಿ ಕಾರ್ ತೊಗೊಳ್ಳೋಣ ಅಂತೇಳಿ, BMW, Audi ಎಲ್ಲ. ಬಟ್ ಹೊಸ ಗಾಡಿ ಅಂದ್ರೆ ಈಗ ನೀವು 25 ಲಕ್ಷಕ್ಕೆ ಟಾಪ್ ಅಂಡ್ ಗಾಡಿ ಅಂತ ಅಂತಿರಲ್ಲ, ಅದ್ರದ್ದು ಮಜಾ ಬೇರೆ. ನಂದು ಒಪಿನಿಯನ್ ಇದೆ. ಹೌದೌದು, ಹೊಸದ ಅನಿಸ್ತೈತಿ, ಹೊಸದಾದ ಅಂಡ್ ಲೇಟೆಸ್ಟ್ ಎವ್ರಿಥಿಂಗ್. ಇಲ್ಲಿ ಹೊಡಿದಿಲ್ಲ, ನೋ ಟ್ರೆಸ್ಪಾಸಿಂಗ್, ನೋ ಡ್ರೋನ್ ಫ್ಲೈಯಿಂಗ್ ಝೋನ್ ಅಂತ. ಅದು ಮತ್ತೆ ಹೌದೇನಾ? ಏರ್ಪೋರ್ಟ್ ಐತಪ್ಪ ಇಲ್ಲಿ. ಓ, ಹೆಂಗಿತ್ತಪ್ಪ? ಕಂಟ್ರೋಲ್ ಆಫ್ ಮಾಡೋಣ. ಟ್ರಾಕ್ಷನ್ ಆಫ್ ಮಾಡಿಲ್ಲ, ಡಿಆಕ್ಟಿವೇಟ್. RCB ಮ್ಯಾಚ್ ನೋಡ್ದಂಗ ಆಯ್ತು. ಅವನೊಬ್ಬ ಅಡ್ಡ ಬಂದಿದ್ದಿಲ್ಲ ಅಂತಂದ್ರೆ 4th ಗೇರ್ 5th ಗೇರ್ ಸ್ಪೀಡ್ ಚೆಕ್ ಆಗ್ತಿತ್ತು ಅಷ್ಟೇ. RCB ಮ್ಯಾಚ್ ನೋಡ್ದಂಗ ಆಯ್ತು. ಅದಂದಲ್ಲ, ಈಗ ನಮ್ಗೆ ಹುಬ್ಳಿಯವರಿಗೆ ಎಸ್ಪೆಷಲಿ ಧಾರವಾಡವ್ರಿಗೆ ಐತಲ್ಲ ಸ್ಟ್ರೆಚ್ ಮಾಡಕ, ಹುಬ್ಳಿಯವ್ರಿಗೆ ಚಲೋ ರೋಡ್ಸ ಇಲ್ಲ. ಇದೇ ಒಂದು ಏರ್ಪೋರ್ಟ್ ರೋಡ್ ಒಂದು ಐತಿ, ಹಂಗೆ ಸ್ಟ್ರೆಚ್ ಆಡಿಬೇಕಂತಂದ್ರೆ ಈಗ ನಾವು ಹಿಂಗೆ ಇಲ್ಲ, ಅದು ಮ್ಯಾನ್ಯುವಲ್ ಆತ. ಓ ಹೌದಾ? ಇದು M1 ಅಂತ ಬಂತ ನೋಡ. ಸ್ಪೋರ್ಟ್ಸ್ ಅಂದ್ರೆ ಏನಿಲ್ಲ, ಈಗ ಡಿ ನಾಗ ಇಟ್ಟಿರ್ತೀಯಲ್ಲ, ಇನ್ನೊಂದು ಕಡೆ ಈಗ ಡಿ ಇದೆ, ಜಸ್ಟ್ ಹಿಂಗ್ ಟಿಲ್ಟ್ ಮಾಡಿದ್ರೆ S1 ಅಂತ ಬರ್ತೈತಿ. ಓಕೆ, S1. ಮ್ಯಾನ್ಯುವಲ್ ಆದ್ರೆ ಪಾಡಲ್ಸ್ ಯೂಸ್ ಮಾಡೋಕೆ, ಇಲ್ಲ ಹಿಂಗ್ ಇಟ್ಟಿರ್ತಿಯಲ್ಲ, ಇದು ಪ್ಲಸ್ ಮೈನಸ್. ಬಡವಲ್ಲ ಈಗ ಸ್ಪೋರ್ಟ್ಸ್ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಐತಿ. ಟ್ರಾಕ್ಷನ್ ಆಫ್ ಐತಿ. ಏನ್ ಬಸ್ ಒಂದ್ ಐತಿ ಅದು. ಇದ್ರೊಳಗೆ ವೀಲ್ ಸ್ಪೀಡ್ ಏನಾಗ್ಲಿಲ್ಲ, ಸ್ವಲ್ಪ ಅಪ್ಪ ಬಂತಲ್ಲ. ಅದನ್ನ ಗೇರ್ಸ್ ನೋಡ್ರಿಲ್ಲ, ಗೇರ್ ಇನ್ನೂ 3rd ಗೇರ್ ಒಳಗೆ ಐತಿ. ಸೊ ನಮ್ಗೆ ಟಾಪ್ ಅಂಡ್ ಹಸಿ ಕೊಡೋದೈತಿ ಇದ್ರಾಗ. ಅಣ್ಣಾರ್ ಸ್ವಲ್ಪ ಇಲ್ಲಿ ಇದಾರ. ಅಂಡ್ ಬ್ರೇಕಿಂಗ್ ನಾನು ಹಚ್ಚಾಕತ್ತೀನಿ, ಇಲ್ಲಿ ಫುಲ್ ಹೊಟ್ಟಾಕತ್ತೀನಿ ಅದು ಬ್ರೇಕ್. ಆಮೇಲೆ ಇದು ಏನ್ ನಾವು ಟರ್ನ್ ಮಾಡ್ತೇವಲ್ಲ, ಇದು ನಂಗೆ ಬೇರೆ ಕಾರ್ಸ್ ಒಳಗೆ ಸ್ಕೋಡಾ ಮೇಲೆ ತಗೋಸ್ಕೊಂಡ್ ಬಿಟ್ರೆ ನಂಗೆ ಬೇರೆ ಅದ್ರೊಳಗೆ ಫೀಲ್ ಬರಂಗಿಲ್ಲ. ಹೆಂಗ್ ಜಗ್ತಿ 3rd ಗೇರ್ ಒಳಗೆ. 3rd ಗೇರ್ ಆಕ್ಚುಲಿ ನಂಗೆ ಭಾಳ ಫೀಲ್ ಭಾಳ ಚಲೋ ಅನಿಸ್ತೈತಿ. ಓಹೋ, ಸಸ್ಪೆನ್ಷನ್ ಇಲ್ಲೇ ಗೊತ್ತಾಗ್ತೈತಿ. ಬ್ರೇಕಿಂಗ್ ಭಾಳ ಚಲೋ ಐತಿ. ಇದು ಕ್ರೇಟಾ ಹಿಂಗ್ ನೆಕ್ಸ್ಟ್ ಏನಾರು ವಿಡಿಯೋ ಮಾಡೋದಿತ್ತಂದ್ರ ಹಿಂಗ್ ಬ್ಯಾಡ ಹೊಡುದು ಮತ್ತೆ ಅದೆಲ್ಲರೂ ಇವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಐತಿ ಕೇಳ. ಓಕೆ, ನೆಕ್ಸ್ಟ್ ಕ್ರೇಟಾ ಮಾಡೋದೈತಿ. ಅವ್ನ್ ವಿಡಿಯೋ ಮಾಡೋದು ಬಹಳ ಸ್ಮೂತ್ ಅನಿಸ್ತೈತಿ ನಂಗೆ ನೋಡ್ರಿ, ಆರಾಮ್. ಆಮೇಲೆ ರೋಡಿಗೆ ಅಂಟ್ಕೊಂಡು ಹೋಗ್ತೈತಿ ಇದು ಕಾರ್. ಸೆಡಾನ್ ಏನ್ ಅಂತೇವಲ್ಲ, ರೋಡಿಗೆ ಅಂಟ್ಕೊಂಡು ಹೋಗ್ತೈತಿ. ಆಮೇಲೆ ಇಷ್ಟು ಜಗ್ಗಿದೆ. ಈಗ ನೋಡ್ರಿ ಆಲ್ರೆಡಿ 2 ಸಿಲಿಂಡರ್ ಮೋಡ್ ಬಂದ್ಬಿಟ್ಟೈತಿ. ಇಷ್ಟ ಹೊಡೆದಿದ್ದಕ್ಕೆ ಮೈಲೇಜು ಮಸ್ತ್ ಬರ್ತೈತಿ. ಈಗ ಅದಕ್ಕೆ ಎಷ್ಟು ಕೊಡಬಹುದಂತ ಹೆಂಗ್ ಹೊಡೆದ್ರೆ? ಈಗ 100+ ಹೊಡೆದ್ರೆ ಹಂಗೆ ಆರಾಮಾಗಿ 100+ ಹೊಡೆದ್ರೆ ಕಾನ್ಸ್ಟೆಂಟ್ ಹೊಡೆದ್ರೆ, ಹಿಂಗ್ ಹೊಡೆದ್ರೆ 8 10. ಸೊ ವರ್ಸ್ಟ್ ಅಂದ್ರೆ ಎಷ್ಟು ಕೊಡಬಹುದು? 10 ಕೊಡೋದು. 10 ವರ್ಸ್ಟ್. ಸೊ ವಾಟ್ಸ್ ದ ಬೆಸ್ಟ್ ನೀ ತಕೊಂಡಿದ್ದೆ ಇಲ್ಲಿ ತನ? ಬೆಸ್ಟ್ 18 ಮಟ್ಟ ತಗೊಂಡೆ. ಓ ನೈಸ್. ಅಂದ್ರೆ ಕಾನ್ಸ್ಟೆಂಟ್ 100 ಕ್ರೂಸ್ ಕಂಟ್ರೋಲ್ ಹಾಕಿ ಬಿಟ್ರೆ ಸುಮ್ಮನೆ ತಾನೇ ಎರ್ಕೊಂತ ಹೋಗ್ತೈತೆ. ಸ್ಲೋಲಿ 14 16 18 ಮಟ್ಟ ಕ್ರೂಸ್ ಕಂಟ್ರೋಲ್ ಹಾಕಿದೆ. ಸೆಟ್ ಮಾಡ್ಬೇಕಲ್ಲ? ಸೆಟ್. ಈಗ 67 ಗೆ ಸೆಟ್ ಆಗಿದೆ. ನೈಸ್. ನಾ ಏನು ಪಡೆದಿಲ್ಲ, ಇಡಾತಿಲ್ಲ. ಈಕೋ ಮೋಡ್ ಆನ್ ಆಗಿತ್ತು ನೋಡಿ, ತಾನೇ ಆನ್ ಆಗಿಬಿಟ್ಟಿರ್ತೈತಿ. ಸೊ ಮೈಲೇಜ್ ಹಂಗಾಗಿ ಇರ್ತೈತೆ. ಸೊ ಈಗ ಕಡಿಮೆ ಮಾಡ್ಬೇಕಂದ್ರೆ ಇಲ್ಲಿ ಪ್ಲಸ್ ಇದು ಮಾಡ್ಕೊಂತ ಹೋಗೋದು. ಮೈನಸ್ ಒತ್ತಿಡ್ಬೋದು. ಬ್ರೇಕ್ ಹಚ್ಚಿದ್ರೆ ಈಗ ಆಫ್ ಹಾಕಿತ್ತು, ಆಫ್ ಆದಂಗಿದೆ. ಮತ್ತೆ ವಾಪಸ್ ಆ್ಯಂಡ್ ಇದು ಗ್ರೌಂಡ್ ಕ್ಲಿಯರೆನ್ಸ್ ಇಷ್ಟ ಐತಲ್ಲ, ನಮ್ಗೆ ಫೀಲ್ ಆಗಂಗಿಲ್ಲ ಇದು ಸಿಡಾನ್ ಹೊಡಾತೀವಿ ಅಂತೇಳಿ. ಕೇಳಕ್ಕೂ ಈಗ ಅವನೋದಂದ ಆಕ್ಚುಲಿ ಹೆವಿ ಲಾಂಗ್ ಕಾರಿಗೆ ಗ್ರೌಂಡ್ ಕ್ಲಿಯರೆನ್ಸ್ ಕಂಪ್ಯಾರಿಸನ್ MG ಜೊತೆಗೆ ಹೇಳಿದ. ಹೌದೌದು, ಸೇಮ್ ಐತಿ ಇದು ಗ್ರೌಂಡ್ ಕ್ಲಿಯರೆನ್ಸ್. MG ಹೆಕ್ಟರ್ದು ಇದ್ರದ್ದು ಸೇಮ್ ಬರ್ತೈತಿ. ಬೈ ದ ಹೇಳ್ಬೇಕಂದ್ರೆ ಈ ಸೆಗ್ಮೆಂಟ್ ಒಳಗ ದಿಸ್ ಇಸ್ ದ ಲಾಂಗೆಸ್ಟ್ ಕಾರ್ ಅಲ್ಲ? ನೀನು ಅನ್ನೋದಿದ್ ಇದು ಸ್ಲಾವಿಯಾ ಸೇಮ್ ಅಲ್ಲ, ಸ್ಲಾವಿಯಾಕಿನೇ ದೊಡ್ಡ ಅಂದ್ರೆ ಲೆಂತ್ ಒಳಗೆ ದೊಡ್ಡದು. ನನಗೂ ಗೊತ್ತಿದ್ದಿಲ್ಲ ಅದು, ನಾನು ಎದ್ರಾಗ ಓದಿದ್ಮೇಲೆ ಗೊತ್ತಾಗಿದ್ದೆ. ನಾ ಇದೆಲ್ಲ ಸೇಮ್ ಅನ್ಕೊಂಡಿದ್ದೆ ಸ್ಲಾವಿಯಾ ಇದು. ಇಲ್ಲ ಸ್ಲಾವಿಯಾ ಅಂಡ್ ವರ್ಟಸ್ ಅಂದ್ರೆ ಆಬ್ವಿಯಸ್ಲಿ ಎಲ್ಲ ಸಿಮಿಲರ್ DNA ಶೇರ್ ಮಾಡ್ತಾವೆ. ಬಟ್ ಇದು ಲೆಂತ್ ಒಳಗೆ ಸ್ವಲ್ಪ ಇಷ್ಟು ಡಿಫರೆನ್ಸ್. ಚೆಕಿಂಗ್ ಮಾಡ್ತಾರೆ ನಮಗೆ, ಚೆಕಿಂಗ್. Investments in securities markets are subject to market risks. Read all the related documents carefully before investing.